ಮಾನನೀಯರಾದಂತಹ ಪ್ರಧಾನಮಂತ್ರಿಗಳು ಮತ್ತೆ ಅವ್ರು ಮುನ್ನಡೆಸುವ ಪಕ್ಷವೇನಿದೆ ಆ ಪಕ್ಷದ ಲಾಂಛನವೂ ಕಮಲವೇ ಆಗಿದ್ರಿಂದ ಇಡೀ ದೇಶದಲ್ಲಿ ಆ ಕಾರ್ಯಕರ್ತರು ಮತ್ತು ಏನಿದ್ದಾರೆ ಅವರೆಲ್ಲರೂ ನಿಜವಾಗಿಯೂ ನಮ್ಮ ಹಿರಿಯರು ಈ ಪಕ್ಷಕ್ಕೆ ಚುನಾವಣಾ ಲಾಂಛನವಾಗಿ ಕಮಲವನ್ನು ಆಯ್ಕೆ ಮಾಡಿಕೊಂಡದ್ದು ಏಕೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಕೋಸ್ಕರ ಆದ್ರೂ ಪದ್ಮಗಂಧಿ ನೋಡ್ಲೇಬೇಕು. ನೋಡಿ, ದೊಡ್ಡ ಸಂಸ್ಕೃತ ಪಂಡಿತರು ಬಂದು ನೋಡಿದ್ರು, ತಪಸ್ಸು ಮಾಡಿದಾಗಿದೆ ಅಂತ ಅವ್ರು ಹೇಳಿದ್ರೆ ಒಗಟಾಗಿ ನಮ್ಮ ಮಟ್ಟವನ್ನ ಮೀರಿ ಹೋಗುವಂಥದ್ದು ಯಾವುದೂ ಇಲ್ಲ. ಹಾಗೊಮ್ಮೆ ಪದ್ಮಗಂಧಿಯ ಅಡಕವನ್ನ ವೀಕ್ಷಿಸದೇ ಹೋದಂತ ಯಾವುದೇ ಒಬ್ಬ ನೋಟಕ ಇರಲ್ಲ, ಅವರೆಲ್ಲರೂ ಮಾಟಕರಾಗೋಕೆ ಸಾಧ್ಯವಾಗಲ್ಲ. ಡಿಸೆಂಬರ್ 12ನೇ ತಾರೀಕು ಈ ಒಂದು ಚಿತ್ರ ಬಿಡುಗಡೆ ಆಗ್ತದೆ. ನಮ್ಮ ವೀಕ್ಷಕರಿಗೆ ಹೇಳೋದಾದ್ರೆ ಚಿತ್ರಮಂದಿರಕ್ಕೆ ಹೋಗಿ ಚಿತ್ರಮಂದಿರವನ್ನ ನೋಡ್ಬೇಕು. ಯಾವುದೋ ಒಂದು ಪಕ್ಷದ ಚಿಹ್ನೆ ಅಲ್ವಾ, ಆ ಚಿಹ್ನೆಗೆ ಸಂಬಂಧಪಟ್ಟಂತ ಇದ್ರ ಹಾಗೆ ನೋಡದೆ ಉಳಿಯೋದಕ್ಕೆ ಕಾರಣವೇ ಇರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಎಲ್ಲದಕ್ಕಿಂತ ಅತೀತವಾದ್ದು, ಅಥವಾ ಹಾಗೆಲ್ಲ ಇದ್ದಿದ್ರೆ ಪ್ರಾಯ ನಮ್ಮ ಈ ನೆಲದಲ್ಲಿ ಇರ್ಬೋದಂತ ಈ ಪ್ರಮಾಣ ಪತ್ರ ಮಂಡಳಿ ಇದೆಯಲ್ಲ, ಚಲನಚಿತ್ರ ಪ್ರಮಾಣ ಪತ್ರ ಮಂಡಳಿ ಅವೇ ಮತ್ತೆ ನಮ್ಮನ್ನ ಪ್ರಶ್ನೆ ಮಾಡಿ ಇದೆಲ್ಲ ಯಾಕೆ ಅಂತ ಕೇಳ್ಬಿಡ್ತಾ ಇತ್ತು. ಈ ಪದ್ಮಗಂಧಿಗೆ ಒಂದು ಸೂತ್ರ ಹೇಳಬೇಕು ಅಂದ್ರೆ ಪದ್ಮದ ಗಂಧ, ಬಂಧ, ಸಂಬಂಧ, ಅನುಬಂಧ, ಇದಿಷ್ಟು ಸೇರಿ ಪದ್ಮಗಂಧಿ. ಹಾಗಾಗಿ ಎಲ್ಲವನ್ನೂ ಸೇರಿಸಿರುವಂತಹದ್ದು ಪದ್ಮಗಂಧಿ. ಹುಡುಕ್ತಾ ಹೋದಾಗೆಲ್ಲ ಕಮಲ ಎಲ್ಲೆಲ್ಲಿದೆ ಅಂತ ನೋಡಿದಾಗ ಕೇವಲ ಗಮನ ಸೆಳೆಯುವ ತಂತ್ರ ಅಷ್ಟೇ ಅಲ್ಲ, ನಮ್ಮ ಹಿರಿಯರು ಸಹ ಹೇಗೆ ವ್ಯಾಪಕವಾಗಿ ಬಳಸಿದ್ದಾರೆ ನೋಡಿ ಅದನ್ನ. ಒಂದು ಕವಿರತ್ನ ಕಾಳಿದಾಸನ ಚಿತ್ರ ಸಾಹಿತ್ಯವಾಗ್ಲಿ, ಗ್ರಂಥದಲ್ಲಾಗ್ಲಿ, ಸಾಹಿತ್ಯದಲ್ಲಾಗ್ಲಿ, ಅಥವಾ ನಮ್ಮ ನೃತ್ಯದಲ್ಲಾಗ್ಲಿ, ನಾಟಕದಲ್ಲಾಗ್ಲಿ, ಎಲ್ಲೆಲ್ಲಿಯೂ ಸಹ ಕಮಲ ಹೇಗೆ ವ್ಯಾಪಕವಾಗಿ ಬಳಕೆಯಾಗಿದೆ ಅಂತ ತುಳುಕೊಂಡು ಕೊಡಬೇಕಾಗಿತ್ತು. ಆ ಕಾರಣಕ್ಕೋಸ್ಕರ ಚಿತ್ರದ ಬಳಿ ಪದ್ಮಗಂಧಿ ಇಲ್ಲದೆ ಬಳಕೆಯಾಗಿದೆ. ಪದ್ಮಗಂಧ ಅಂತ ಪದ್ಮ ಸಂಬಂಧ ಅಂತ ಪ್ರಾಚೀನ ಕಾಲದಿಂದ ಅರ್ವಾಚೀನದವರೆಗೆ ಒಂದು ಹೂವಿನ ಸುತ್ತ, ಅಂದ್ರೆ ಯಾವುದು ಕಮಲ ಸುತ್ತ, ಆ ಹೂವು ಮತ್ತು ಅದಕ್ಕಿರುವ ದೈವಿಕತೆ, ಅದು ದಿವ್ಯತೆ, ಭವ್ಯತೆ, ವೈಶಾಲ್ಯ, ವಿಸ್ತಾರ ಇವೆಲ್ಲವನ್ನು ಇಟ್ಟುಕೊಂಡು ಮಾಡಿದಂಥ ಚಿತ್ರವೇ ಪದ್ಮಗಂಧಿ. ನಮಸ್ಕಾರ ವೀಕ್ಷಕರೇ, ಟಿವಿ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ. ಕಮಲದ ಕಣ್ಣೋಳೆ, ಕಮಲದ ಮೊಗದೋಳೆ, ಕಮಲವ ಕೈಯಲ್ಲಿ ಹಿಡಿದೋಳೆ ಎನ್ನುತ್ತಾ ಕಮಲದ ಹೂವಿನ ಮೇಲೆ ದೇವಾನುದೇವತೆಗಳು ಆಸೀನರಾಗಿರೋದನ್ನು ನೋಡಿದ್ದೀವಿ. ಕಮಲದ ಹೂವಿಂದ ಕೆನ್ನಿಯ ಮಾಡಿದನೋ ಎನ್ನುವಂತೆ ಪ್ರೇಮಿಗಳು ವರ್ಣಿಸಿದ್ದನ್ನೂ ಕೇಳಿದ್ದೀವಿ. ಕಮಲ ಅನ್ನೋದು ನಮ್ಮ ಭಾರತದ ರಾಷ್ಟ್ರೀಯ ಪುಷ್ಪ, ನಮ್ಮ ರಾಷ್ಟ್ರೀಯ ಪಕ್ಷದ ಒಂದು ಲಾಂಛನ ಕೂಡ ಹೌದು. ಒಂದೇ ಸಾಲಲ್ಲಿ ಹೇಳಬೇಕು ಅಂದರೆ ಪದ್ಮ ವ್ಯೂಹದಿಂದ ಹಿಡಿದು ಪದ್ಮಶ್ರೀ ಪ್ರಶಸ್ತಿಯವರೆಗೆ ಕಮಲ, ಪದ್ಮ ಅನ್ನೋದು ನಮ್ಮ ಜೀವನದಲ್ಲಿ ಹಾಸುಹೊಕ್ಕಾಗಿದೆ, ಬಳಕೆಯಾಗಿದೆ. ಹಾಗಾದರೆ ಅಂದಿನಿಂದ ಇಂದಿನವರೆಗೂ ಕಮಲ ಹೂವಿನ ಜೊತೆಗಿರುವಂಥ ಕಥೆ, ಪ್ರಾಮುಖ್ಯತೆಯನ್ನು ಸಾರಿ ಹೇಳಲು ಬರುತ್ತಿರುವಂಥ ಚಿತ್ರವೇ ಪದ್ಮಗಂಧಿ ಚಿತ್ರ. ಇವತ್ತು ನಮ್ಮೊಟ್ಟಿಗೆ ಪದ್ಮಗಂಧಿ ಚಿತ್ರದ ನಿರ್ದೇಶಕರಾಗಿರುವಂಥ ಕನ್ನಡದ ಕಂಚಿನ ಕಂಠದ ಹಿರಿಯ ನಟ, ನಿರ್ದೇಶಕ ಸುಚೇಂದ್ರ ಪ್ರಸಾದ್ ಅವರು, ಹಾಗೂ ಪದ್ಮಗಂಧಿ ಚಿತ್ರದ ಪರಿಕಲ್ಪನೆ, ನಿರ್ಮಾಣದ ಜವಾಬ್ದಾರಿಯನ್ನು ಹೊತ್ತಿರುವಂಥ ಪ್ರಸಿದ್ಧ ಅಂಕಣಕಾರ್ತಿಯೂ ಹೌದು, ಸಂಸ್ಕೃತ ಭಾಷೆಯನ್ನು ಆಳವಾಗಿ ಅಧ್ಯಯನ ಮಾಡಿರುವಂತಹ ಪ್ರಾಧ್ಯಾಪಕಿಯೂ ಹೌದು, ವಿಧಾನ ಪರಿಷತ್ ಮಾಜಿ ಸದಸ್ಯೆಯೂ ಆಗಿರುವಂತಹ SR ಲೀಲಾ ಅವರು ನಮ್ಮೊಟ್ಟಿಗಿದ್ದಾರೆ. ಮೇಡಮ್ ಹಾಗೂ ಸರ್, ನಿಮ್ಮಿಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ಲೀಲಾ ಮೇಡಮ್ ಅವರಿಂದಲೇ ಮಾತು ಆರಂಭಿಸ್ತೀನಿ ನಾನು. ಯಾಕಂದರೆ ಒಂದು ಭಾಷೆ ಆಗಲಿ, ಅಥವಾ ಒಂದು ವಸ್ತು ವಿಷಯ ಆಗಲಿ, ಅಥವಾ ಒಂದು ಸಾಮಾಜಿಕ ಸಂದೇಶ ಆಗಲಿ, ಸಿನಿಮಾದ ಮೂಲಕ, ಸಿನಿಮಾ ಎನ್ನುವಂಥ ಮಾಧ್ಯಮದ ಮೂಲಕ ಜನರನ್ನು ತಲುಪಿಸೋದು ಎಷ್ಟು ಪರಿಣಾಮಕಾರಿ ಅಂತ ಅನಿಸುತ್ತೆ ಮೇಡಮ್? ಸಿನಿಮಾ ಮಾಧ್ಯಮನೇ ತುಂಬ ಪ್ರಭಾವಶಾಲಿಯಾಗಿರೋದ್ರಿಂದ ಅದರ ಮೂಲಕ ನಾವೇನಾದರೂ ಹೇಳಿದ್ರೆ ತುಂಬ ಪರಿಣಾಮಕಾರಿ ಆಗುತ್ತೆ ಅನ್ನೋದ್ರಲ್ಲಿ ಸಂದೇಹವೇ ಇಲ್ಲ. ನಮ್ಮ ಸಿನಿಮಾ ಇವತ್ತಿನ ದಿವಸ ಅನೇಕ ವಿಧವಾಗಿ ಪ್ರವಹಿಸ್ತಿದೆ. ಅಂದರೆ ಬೇರೆ ಬೇರೆ ವಿಧವಾದಂತಹ ವಸ್ತುಗಳನ್ನು ಇಟ್ಟುಕೊಂಡು ಸಿನಿಮಾಗಳು ಮಾಡಿರೋದ್ರಿಂದ ಕೆಲವು ವಿಚಾರಗಳ ಬಗ್ಗೆ ಮಾತ್ರ ಜನರಿಗೆ ಆಕರ್ಷಣೆ ಉಂಟಾಗ್ತಿದೆ. ಈ ರೀತಿಯಾಗಿ ಒಂದು ಸಂದೇಶವನ್ನು ಕೊಡೋದು, ಇಂಥ ಸಿನಿಮಾಗಳು ಕಮ್ಮಿ ಆಗಿರೋದ್ರಿಂದ ಬಹುಶಃ ಅದು ಪರಿಣಾಮಕಾರಿ ಅಂತ ಅನ್ನಿಸ್ದೇ ಇರ್ಬೋದು ಕೆಲವರಿಗೆ. ಆದರೆ ನಿಜವಾಗ್ಲೂ ಹೇಳಬೇಕು ಅಂತ ಹೇಳಿದ್ರೆ ಆ ಸಿನಿಮಾಗಿರೋವಂತಹ ಒಂದು ಶಕ್ತಿ ಇದೆಯಲ್ಲ, ಆಕರ್ಷಣೆ, ಅದರ ಮೂಲಕ ಏನನ್ನು ಬೇಕಾದರೂ ಹೇಳ್ಬೋದು, ಪ್ರೇಕ್ಷಕರ ಮನದಲ್ಲಿ ಅಚ್ಚೊತ್ತಿಸೋ ಹಾಗೆ ಮಾಡಬಹುದು. ಆದ್ದರಿಂದ ತುಂಬ ಪರಿಣಾಮಕಾರಿಯಾಗಿರುವಂಥದ್ದು. ಇವತ್ತು ಪದ್ಮಗಂಧಿಯ ಮೂಲಕ ಅಂಥ ಒಂದು ಕೆಲಸವನ್ನು ಮಾಡಿದ್ದೇವೆ ಅನ್ನೋ ಒಂದು ಹೆಮ್ಮೆ ನಮಗಿದೆ. ಪ್ರಸಿದ್ಧರಾದಂಥ ನಮ್ಮ ನಿರ್ದೇಶಕರು ಈ ಒಂದು ಜ್ಞಾನಪ್ರದವಾದಂತಹ, ಬೋಧಪ್ರದವಾದಂತಹ, ಆದರೂ ನಮ್ಮ ಸಂಸ್ಕೃತಿಯ ಸಾರವನ್ನು ಒಂಥರ ಆಕರ್ಷಕವಾಗಿ ಹೇಳುವಂಥ ಪ್ರಯತ್ನವನ್ನು ಮಾಡಿದ್ದೀವಿ. ಹಾಗಾಗಿ ಇದು ಬರೀ ಪಾಠ ಅಂತಲ್ಲ, ಬರೀ ಉತ್ತಮವಾದಂಥ ವಿಚಾರಗಳನ್ನು ಹೇಗೋ ತಲುಪಿಸೋದು ಅಂತನೂ ಅಲ್ಲ, ಒಂದು ಕಥೆಯ ಮೂಲಕ ಅತ್ಯಂತ ಆಕರ್ಷಕವಾಗಿ ರಂಜನೆಯನ್ನು ಒದಗಿಸ್ತಾ ಎಲ್ಲರೂ ಹೀಗಿದೆಯಾ ಅಂತ ಅಚ್ಚರಿಯಿಂದ ನೋಡೋ ಹಾಗೆ ಕಥೆಯನ್ನು ಕಟ್ಟಿಕೊಟ್ಟಿದ್ದಾರೆ. ಅದರಿಂದ
ಸಿನಿಮಾ ತುಂಬ ಪ್ರಭಾವಶಾಲಿ, ಪರಿಣಾಮಕಾರಿ. ಅದನ್ನು ಸರಿಯಾದ ರೀತಿಯಲ್ಲಿ ಮಾಡಬೇಕಾಗಿದೆ. ಖಂಡಿತ ಖಂಡಿತ ಮೇಡಮ್. ಸರ್, ಇನ್ನು ಸುಚೇಂದ್ರ ಪ್ರಸಾದ್ ಸರ್ ಅವರ ನಿರ್ದೇಶನ ಆಗಿರಬಹುದು, ಸಂಭಾಷಣೆ ಅಂತೂ ಇಬ್ಬರ ನಡುವೆ ಸುಮ್ಮನೆ ನಡೆಯುವಂಥ ಮಾತುಕತೆಗಳಲ್ಲ, ಅದು ಸುವರ್ಣ ಅಕ್ಷರಗಳಲ್ಲಿ ಬರೆದಿಡುವಂಥದ್ದು. ಯಾಕಂದರೆ ಮಾವು ಬೇವು ಚಿತ್ರದ ಮೂಲಕ ನೋಡಿದ್ವಿ ಎಷ್ಟು ಅದ್ಭುತವಾದ ಅರ್ಥಪೂರ್ಣ ಸಂಭಾಷಣೆ ಅನ್ನುವಂಥದ್ದು. ಇದರಲ್ಲಿ ಚಿತ್ರಕಥೆ, ಸಂಭಾಷಣೆ, ನಿರ್ದೇಶನದ ಜವಾಬ್ದಾರಿಯನ್ನು ಹೊತ್ತಿದ್ದೀರಿ ಸರ್. ದಾರಿ ನನಗೆ ತುಂಬಾ ಸುಪುಷ್ಟವಾಗಿತ್ತು, ಬಹಳ ತುಂಬಾ ಸುಪಥ ಮತ್ತೆ ದಾರಿ ಇದು. ನೀವು ಮಾರ್ಗದರ್ಶನ ಅಂತ ಹೇಳಿದ್ರಿ, ಹಾಗಾಗಿ ದರ್ಶನವಿದ್ರೆ ಮಾರ್ಗ ತಂತಾನೆ ತೆರ್ಕೊಂಡ್ ಬಿಡುತ್ತೆ ಅಂತ ಆ ತರದ ಮಾರ್ಗದರ್ಶನ ಇತ್ತು. ಅಂದ್ರೆ ಅಡಕವನ್ನ ತುಂಬಾ ತುಂಬಾ ಸುಪುಷ್ಟವಾದಂತಹ ಮತ್ತು ದಟ್ಟವಾದಂಥದ್ದು. ಯಾಕೆ ಈ ಮಾಧ್ಯಮದ ಸದ್ಬಳಕೆ ಮಾಡಬೇಕು ಮತ್ತೆ ಇದನ್ನ ಏಕೆ ಮಾಡ್ತಿದ್ವಿ ಅನ್ನೋ ತೀವ್ರ ಸ್ಪಷ್ಟತೆ ಇದ್ದಿದ್ರಿಂದ ಇದಕ್ಕೆ ಪ್ರತ್ಯೇಕವಾಗಿ ಚಿತ್ರಕಥೆ ಬರೆದ್ವಿ, ಇದಕ್ಕೆ ಪ್ರತ್ಯೇಕವಾಗಿ ಸಂಭಾಷಣೆ ಬರೆದ್ವಿ ಅಂತ ಹೇಳ್ಕೊಳ್ಬೇಕಾದ ಅಗತ್ಯವೇ ಇರಲಿಲ್ಲ. ಎಲ್ಲರೂ ವಿಷಯ ತಜ್ಞರೇ ಇದರಲ್ಲಿ ಒಂದು ಮೇಳೈಸಿದ್ರು. ಎಲ್ಲರೂ ಸೇರಿಕೊಂಡು ಆಯಾ ಅವರವರ ವಿಷಯವನ್ನ ತುಂಬಾ ಚಂದದ ರೀತಿಯಲ್ಲಿ ಅದನ್ನ ದಾಟಿಸಬೇಕು, ದಾಖಲಿಸಬೇಕು ಅನ್ನೋ ತವಕ ಅವ್ರಿಗಿದ್ದರಿಂದ ಈ ಪದ್ಮಗಂಧಿಗೆ ವಿಶೇಷವಾದ ಒಂದು ಅರ್ಥವ್ಯಾಪ್ತಿ ಪ್ರಾಪ್ತವಾಯಿತು. ಆ ತರದ ಅರ್ಥ ವ್ಯಾಪ್ತಿ ಸಿಕ್ಕದಾದ್ಮೇಲೆ ವ್ಯಾಪ್ತಿಯೂ ಹಿರಿದಾಗ್ತಾ ಹೋಯ್ತು, ಅರ್ಥವೂ ದಗ್ತಾ ಹೋಯ್ತು. ನಾವೇ ಪ್ರತ್ಯೇಕವಾಗಿ ಚಿತ್ರಕಥೆಯನ್ನು ಬರೆದಿದ್ದೀವಿ ಅಂತ ನಮ್ಮ ಹೆಗ್ಗಳಿಕೆ ಮಾಡೋದು ಬಂದು ಇದೊಂದು ಸಾಂಘಿಕ ಮತ್ತು ಸಾಮೂಹಿಕ ಯತ್ನವಾಗಿ ನಮಗೆ ಹೊರಹೊಮ್ಮಿದೆ. ಪದ್ಮಗಂಧಿ ಅನೇಕ ವಿಚಾರಗಳಿಗೆ ಅನೇಕ ಪ್ರಥಮಗಳನ್ನು ಕೊಡುತ್ತೆ. ಈ ಎಲ್ಲ ಕಾರಣಗಳಿಗೂ ಪದ್ಮಗಂಧಿ ಕೇವಲ ಯಾರು ವಿದೇಶಿ ಹೇಳ್ದಂಗೆ ಕೇವಲ ಬೋಧಪ್ರದವೋ ಅಥವಾ ಯಾರು ಸ್ವಲ್ಪ ಆಸಕ್ತರು ಅಥವಾ ಒಂದಷ್ಟು ಅನ್ವೇಷಣೆ ಯಾರು ಇಟ್ಕೊಂಡಿದ್ದಾರೆ, ಅನ್ವೇಷಕ ಬುದ್ಧಿ ಇರುವಂತವರು ಅಥವಾ ಶೋಧ ಪ್ರವೃತ್ತಿ ಇರುವಂತವರು ಅಷ್ಟಕ್ಕೆ ಮಾತ್ರ ಸೀಮಿತವಲ್ಲ ಇದು. ಇದರಲ್ಲಿ ರಂಜನೆಯೂ ಅನೇಕ ಗೊತ್ತಾಗದ ರೀತಿಯಲ್ಲಿ ಒಂದು ಕಥೆ ಹೋಗ್ತಾ 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 ಆ ಓಘದಲ್ಲಿ ವೇಗದಲ್ಲಿ ಇಷ್ಟೆಲ್ಲ ಸಂಗತಿಗಳು ಹೇಳ್ಬಿಟ್ವೆ ಅಂತ ತುಂಬಾ ಜನರು ಹೇಳಿದ್ದಾರೆ. ಇದು ನಾವೇ ಹೇಳ್ಬಿಡೋದ್ರಿಂದ ನಮ್ದೇ ತುತ್ತೂರಿ ಆಗ್ಬಿಡುತ್ತೆ. ಆದ್ರೆ ಅನೇಕರು ಇದನ್ನ ಚಿತ್ರವನ್ನು ನೋಡಿದಾಗ, ವಿದ್ವಾಂಸರು, ಸಾಮಾನ್ಯರು, ಶ್ರೀಸಾಮಾನ್ಯರು, ಅಸಾಮಾನ್ಯರು ಎಲ್ಲರೂ ನೋಡಿದಾಗ ಇದನ್ನ ನಾವು ಅಂದ್ರೆ ಆರಂಭಿಕ ಒಂದು ಪರೀಕ್ಷಾರ್ಥವಾಗಿ ನಾವು ಮಾಡಿದಂತ ಪ್ರದರ್ಶನಗಳಲ್ಲಿ ಅವರದನ್ನ ಈ ರೀತಿಯ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಎಲ್ಲ ಪ್ರಾಯದವರಿಗೆ ಈ ಅಭಿಪ್ರಾಯ ಬರೋಕೆ ಯಾಕೆ ಕಾರಣ ಅಂದ್ರೆ ಎಲ್ಲ ಪ್ರಾಯದವರಿಗೂ ಇದು ಸಲ್ಲಿಕೆ ಆಗುತ್ತೆ ಅನ್ನೋದಕ್ಕಾಗಿ ಪದ್ಮಗಂಧಿ ವಿಶೇಷ. ಮೇಡಮ್, ಇನ್ನು ನನಗೆ ಆಶ್ಚರ್ಯ ಅಂದ್ರೆ ಕಮಲ, ಹೌದಲ್ವಾ, ಇಷ್ಟೊಂದು ವಿಷಯಗಳಲ್ಲಿ ವಿಶೇಷತೆ ಇದೆ, ಇಷ್ಟೊಂದು ವಿಷಯಗಳಲ್ಲಿ ಇದರಲ್ಲಿ ಪ್ರಾಮುಖ್ಯತೆ ಇದೆ ಅಂದಾಗ ನೀವು ಅಂದ್ರೆ ಬಹಳಷ್ಟು ಅಂದ್ರೆ ವಿಷಯ ಸಂಗ್ರಹ ಆಗಿರಬಹುದು, ಅಧ್ಯಯನ ಆಗಿರಬಹುದು, ವರ್ಷಗಟ್ಟಲೆ ಮಾಡಿದ್ದೀರಿ. ಹೇಗೆ ಸಾಧ್ಯ ಆಯಿತು? ಇದ್ರ ಬಗ್ಗೆ ಅಂದ್ರೆ ಚಿತ್ರ ಮಾಡಬೇಕು ಅನ್ನುವಂಥ ಉದ್ದೇಶವನ್ನೇ ಇಟ್ಕೊಂಡು ಅಧ್ಯಯನ ಮಾಡಿದ್ದ ಹೇಗೆ ಮೇಡಮ್ ಇದು? ಇಲ್ಲ, ಹಾಗೇನಿಲ್ಲ. ನಾವು ಅಧ್ಯಯನಶೀಲರು, ನಮಗೆ ಅಧ್ಯಯನ ಮಾಡಬೇಕಾಗಿರೋದು ಅನಿವಾರ್ಯ. ನಾನು ಹಳೆ ಕಾಲೇಜಲ್ಲಿ ಪಾಠ ಮಾಡ್ತಾ ಇದ್ದೆ, ಬೇರೆ ಬೇರೆ ವಿಷಯಗಳನ್ನ ಕುರಿತು ಆಸಕ್ತಿನೂ ಇತ್ತು. ಹಾಗಾಗಿ ಅನೇಕ ಮೂಲಗಳಿಂದ ವಿಷಯಗಳನ್ನು ಸಂಗ್ರಹಿಸುವಂಥ ಪರಿಪಾಠ ಮೊದಲಿಂದ ಇತ್ತು. ಜೊತೆಗೆ ಸಂಸ್ಕೃತ ಅನ್ನೋದು ಅಥವಾ ಕನ್ನಡ ಭಾಷೆ ಅನ್ನೋದು ಬರೀ ಒಂದು ಭಾಷೆಗೆ ಸೀಮಿತವಾಗಿರೋದಿಲ್ಲ, ಅನೇಕ ವಿಷಯಗಳದಲ್ಲಿ ಒಳಗೊಂಡಿರೋದ್ರಿಂದ ಅದರ ವ್ಯಾಪ್ತಿ ತುಂಬ ದೊಡ್ಡದು, ಎಲ್ಲೆಲ್ಲಿಗೂ ಕರ್ಕೊಂಡು ಹೋಗುತ್ತೆ ನಮ್ಮನ್ನು. ಸಂಸ್ಕೃತವಂತೂ ಅತ್ಯಂತ ಪ್ರಾಚೀನ ಭಾಷೆ ಆಗಿರೋದ್ರಿಂದ, ತುಂಬ ಶ್ರೀಮಂತವಾಗಿರೋದ್ರಿಂದ, ಅದರಲ್ಲಿ ಕಾವ್ಯ, ಶಾಸ್ತ್ರ, ನೃತ್ಯ ಸಕಲವೂ ಇರೋದ್ರಿಂದ ಅದು ಎಲ್ಲೆಲ್ಲಿಗೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ ಅಂತ ಅಲ್ಲಿ ಹೋದ್ಮೇಲೆ ಗೊತ್ತಾಗೋದು. ಆ ಮೂಲ ಚೂಲಗಳನ್ನು ಹಿಡಿಯೋದಕ್ಕೆ ಆಗೋದಿಲ್ಲ. ಹೀಗೆ ಅಧ್ಯಯನ ಮಾಡ್ತಾ ಇರೋವಾಗ ಒಂದು ಆಕರ್ಷಕವಾದ ಅಂಶಗಳು ಏನಂತ ಹೇಳಿದ್ರೆ, ಈ ಕಮಲ ಪುಷ್ಪ ಯಾತಕ್ಕೆ ನಮ್ಮನ್ನ ಸೆಳೀತು ಅಂತ ನೀವು ಕೇಳ್ತಾ ಇದ್ದೀರಾ. ನೀವು ಹೇಳಿದ್ ನಿಜವೇ, ಎಲ್ಲ ಯಾರು ಬೇಕಾದ್ರೂ ಕೇಳುವಂತ ಪ್ರಶ್ನೆ ಇದು. ಈಗ ನಮ್ಮಲ್ಲಿ ಹೂವು, ಹಕ್ಕಿ ಇವೆಲ್ಲ ನಮ್ಮ ಬದುಕನ್ನ ತುಂಬಾ ಸುಂದರಗೊಳಿಸುವಂತ ವಸ್ತುಗಳು, ಪ್ರಕೃತಿಯಲ್ಲಿ ಇರುವಂತಹದ್ದು. ಅದನ್ನ ನೋಡಿ ನಾವು ಎಷ್ಟೋ ಸಂತೋಷ ಪಡ್ತೀವಿ, ಬೇಜಾರಾಗಿದ್ದಾಗ ಅದನ್ನ ನೋಡಿದ್ರೆ ನಮಗೆ ಖುಷಿ ಆಗುತ್ತೆ. ಹೂವನ್ನ ನಾವು ನಿತ್ಯ ಬಳಸ್ತೀವಿ, ದೇವ್ರ ಪೂಜೆಗೆ ಹಾಕೋತೀವಿ, ಅಲಂಕಾರಕ್ಕೆ ಮಾಡ್ತೀವಿ, ನಾವೇ ಮುಡ್ಕೋತೀವಿ, ಎಲ್ಲ ಸರಿ. ಆದ್ರೆ ಈ ಕಮಲ ಪುಷ್ಪಕ್ಕೆ ಮಾತ್ರ ಯಾವುದಕ್ಕೂ ಇಲ್ಲದೆ ಇರುವಂತ ಒಂದು ವಿಶೇಷವನ್ನ ಗಮನಿಸಿದ್ವಿ. ಈಗ ಯಾವುದೇ ಚಿತ್ರ ನೋಡಿದ್ರು ಕೂಡ ನೀವು ನಮ್ಮ ದೇವರನ್ನು ಒಂದು ಕಮಲದಲ್ಲಿ ಕೂರಿಸಿರ್ತಾರೆ. ನಾವು ನಿತ್ಯ ಸರಸ್ವತಿ ಪೂಜೆ ಮಾಡೋವಂಥವ್ರು. ಸರಸ್ವತಿಯಲ್ಲಿ ಯಾ ಕುಂದೆಂದು ತುಷಾರಹಾರ ಧವಳ ಯಾ ಶುಭ್ರ ವಸ್ತ್ರಾನ್ವಿತ ಯಾವೀಣಾ ವರದಂಡ ಮಂಡಿತಕರ ಅಂತ ಹೇಳಿ ಅವಳು ಶ್ವೇತ ಪದ್ಮಾಸನಸ್ಥೆ. ಹೀಗೆ ಲಕ್ಷ್ಮಿ ಬಂದು ಕುಂಕುಮಾಂಕಿತ ವರ್ಣೆ, ಅವಳು ಕೂಡ ಕಮಲದಲ್ಲೇ ಇರೋದು. ಯಾರಾದ್ರೂ ಬ್ರಹ್ಮ ಬಂದು ಕಮಲಾಸನ, ಆಮೇಲೆ ಮಹಾವಿಷ್ಣುವಿನ ನಾಭಿಯಿಂದ ಕಮಲ ಬಂದಿದ್ದು. ಎಲ್ಲಿಂದ ಎಲ್ಲಿಗೆ ಹೋದ್ರು? ನೀವೇ ಹೇಳಿದ್ರಿ ಪದ್ಮವ್ಯೂಹ. ರಣಾಂಗಣದಲ್ಲಿ ಪದ್ಮವ್ಯೂಹಗಳನ್ನ ರಚಿಸ್ತಾ ಇದ್ರು. ಇವತ್ತಿನ ಸಿನಿಮಾಗಳಲ್ಲಿ ಸ್ವರ್ಣ ಕಮಲವನ್ನು ಕೊಡ್ತಾರೆ ಉತ್ಕೃಷ್ಟವಾದಂತಹ ಸಿನಿಮಾಗೆ. ಅಂದ್ರೆ ಇಲ್ಲಿ ಏನಾಗಿದೆ, ಅವತ್ತಿಂದ ಇವತ್ತಿನಗೂ ಸಹಸ್ರಾರು ವರ್ಷಗಳ ಕಾಲ ಒಂದೊಂದು ಘಟ್ಟದಲ್ಲೂ, ಒಂದೊಂದು ಹಂತದಲ್ಲೂ, ಒಂದೊಂದು ಸಾಹಿತ್ಯ ಭಾಗದಲ್ಲೂ, ಕಾವ್ಯ ಶಾಸ್ತ್ರ ಏನೇ ಇರಲಿ, ತಂತ್ರ ಮಂತ್ರ ಸಕಲದರಲ್ಲೂ, ಆಯುರ್ವೇದದಲ್ಲೂ ಈ ಕಮಲದ ಉಲ್ಲೇಖ ಆಗಿದೆ, ಬಳಕೆ ಆಗಿದೆ. ಅದರ ಸತ್ ಪ್ರಯೋಜನಗಳನ್ನ ನಾನಾ ವಿಧವಾಗಿ ಹೇಳ್ಕೊಂಡ್ ಬಂದಿದ್ದಾರೆ. ಇನ್ನು ಸಾಹಿತ್ಯದಲ್ಲಂತೂ ಕೇಳಲೇಬೇಡಿ, ನೀವೇ ಆರಂಭಿಸಿದ್ರಿ ಕಮಲದ ಕಣ್ಣೋಳೆ ಅಂತ. ಸೌಂದರ್ಯವನ್ನ ಸೂಚಿಸಬೇಕಾದ್ರೆ ಕಮಲಕ್ಕೆ ಹೋಲಿಸ್ತಾರೆ. ಅಂದ್ರೆ ಅದು ಒಂದು ಸ್ಟ್ಯಾಂಡರ್ಡ್ ಆಫ್ ಕಂಪ್ಯಾರಿಸನ್, ಆ ರೀತಿ ಉಪಮಾನ ಅಂತ ಹೇಳ್ತೀವಿ ನಾವು ಅದಕ್ಕೆ. ಈ ರೀತಿಯಾಗಿ ಬಳಕೆ ಆಗಿರೋದ್ರಿಂದ ಏನು ಇಷ್ಟೊಂದು ಅಂತ. ಈಗ ಸ್ವಲ್ಪ ಹೊರಗಡೆ ನೋಡಿದ್ರೆ
ಇನ್ಯಾವ ಹೂಗೂ ಇಂಥ ಒಂದು ವಿಶೇಷ ಇಲ್ಲ. ಅದು ತುಂಬ ಪರಿಮಳಯುಕ್ತವಾಗಿರ್ಬೋದು, ಇನ್ನೂ ಚೆನ್ನಾಗೇ ಇರ್ಬೋದು. ಆದರೆ ಇದಕ್ಕೆ ಒಂದು ಒಂದು ಅಧಿಷ್ಠಾನ ಇದೆ. ಯಾಕೆ ಅಂತ ಹುಡ್ಕೋಕ್ ಹೋದಾಗ ಹಾಗೇ ಏನೇನಿದೆ ಅಂತ ಬರ್ತಾ ಇದ್ದಂಗೆಲ್ಲ ಅದನ್ನೆಲ್ಲ ನಾವು ಸಂಗ್ರಹ ಮಾಡಿದಾಗ ಇದು ತುಂಬ ಅದ್ಭುತವಾಗಿರುವಂಥದ್ದು, ಅಚ್ಚರಿ ಮೂಡಿಸುವಂಥದ್ದು ಅಂತ ಆಯಿತು. ಅದನ್ನೆಲ್ಲ ಆದಮೇಲೆ ಸಾಮಾನ್ಯವಾಗಿ ನಮ್ಮಂಥವ್ರು ಏನು ಮಾಡ್ತೀವಿ, ಅದನ್ನೆಲ್ಲ ಸೇರಿಸಿ ಒಂದು ಆರ್ಟಿಕಲ್ ಬರಿತೀವಿ, ಪ್ರಬಂಧ ಬರಿತೀವಿ, ಇನ್ನೂ ಹೆಚ್ಚಾದ್ರೆ ಒಂದು ಪುಸ್ತಕ ಮಾಡಬಹುದು. ಆದ್ರೆ ಇದರಲ್ಲಿ ತುಂಬಾ ಆಕರ್ಷಕವಾದಂತದ್ದಿದೆ. ಜೊತೆಗೆ ಇನ್ನೊಂದು ನನಗೇನ್ ಅನ್ಸಿದ್ದು ಅಂದ್ರೆ, ನಾನೊಬ್ಳೆ ಸಂತೋಷ ಪಡೋದು ಬೇಡ, ಇದು ಭಾರತೀಯತೆಯ ಒಂದು ಸಂಕೇತವಾಗಿ ಕಾಣಿಸ್ತಾ ಇದೆ ಕಮಲ. ಇದು ಬರೀ ಒಂದು ಹೂವಲ್ಲ, ಅವತ್ತಿಂದ ಇವತ್ತಿನವರೆಗೂ ಪದ್ಮೇ ಸ್ಥಿತ ಇದೆ. ಶ್ರೀ ಸೂಕ್ತದಲ್ಲೇ ಶ್ರೀ ವರ್ಣನೆ ಬರುತ್ತೆ. ಒಂದು ಸಂಕೇತವಾಗಿರೋದ್ರಿಂದ ಎಲ್ಲರಿಗೂ ಬೇಕಾಗಿರುವಂಥದ್ದಿದು. ಎಲ್ಲರೂ ಕೂಡ ಅದನ್ನ ತಮ್ಮ ಸ್ಮರಣೆಯಲ್ಲಿ ಇಟ್ಕೊಳ್ದೆ ಇರ್ಬೋದು, ಆದರೆ ಬೇಕಾಗಿರೋದು ತಿಳ್ಕೊಂಡಿರೋದು. ಸೊ ಇದನ್ನೆಲ್ಲ ಒಟ್ಟಿಗೆ ಸೇರಿಸಿ ಒಂದು ಚಿತ್ರವನ್ನಾಗಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಮನಸ್ಸಲ್ಲಿ ಬಹಳ 10 ವರ್ಷದ ಹಿಂದೆನೆ ಬಂದಿತ್ತು. ಹಾಗಾಗಿ ಯಾರ್ಯಾರಿಗೋ ಹೇಳಿಟ್ಟಿದ್ದೆ, ನೀವು ಇಂಥದ್ದು ಮಾಡ್ತೀವಿ, ನೀವು ಅದ್ರಲ್ಲಿ ಮಾಡಬೇಕು, ಹಾಗೆ ಹೀಗೆ ಅಂತ ಅವ್ರ ಹತ್ರ ಎಲ್ಲ ಮಾತೆಲ್ಲ ತಗೊಂಡಿದ್ದೆ. ಕೊನೆಗೆ ಕಳೆದ 2 ವರ್ಷದಿಂದ ಸುಚೀಂದ್ರ ಪ್ರಸಾದರ ಕೈಯಲ್ಲಿ ಇದನ್ನೆಲ್ಲ ಚರ್ಚೆ ಮಾಡಿದಾಗ ಖಂಡಿತ ಮಾಡಬಹುದು ಅಂತ ಅವರು ಆ ಭರವಸೆ ಕೊಟ್ಟರು ನನಗೆ. ಅವ್ರಿಗೆ ಚಿತ್ರ ಮಾಧ್ಯಮ ಚೆನ್ನಾಗಿ ಗೊತ್ತಿರೋದ್ರಿಂದ, ಆಮೇಲೆ ಯಶಸ್ವಿ ನಿರ್ದೇಶಕರಾಗಿರೋದ್ರಿಂದ, ಎಲ್ಲದಕ್ಕಿಂತ ಹೆಚ್ಚಾಗಿ ಈ ವಿಷಯಗಳೆಲ್ಲ ಆಸಕ್ತಿ ಇರೋದ್ರಿಂದ ಎಲ್ಲರಿಗೂ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಅವ್ರ ಕೈಗೆ ಒಪ್ಪಿಸ್ಬಿಟ್ಟೆ ನನ್ನ ಕಥೆನ. ಎಲ್ಲ ಹೆಜ್ಜೆ ಹೆಜ್ಜೆಗೂ ಅವ್ರಿಗೆ ಏನು ಬೇಕೋ ಫೋನ್ ಮಾಡಿ 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 ಕೇಳ್ತಾ ಇದ್ರು. ಅದನ್ನೆಲ್ಲ ನಾನು ಅವ್ರಿಗೆ ಒಂಥರ ಸಪ್ಲೈ ಮಾಡ್ತಾ ಇದ್ದೆ. ಆಮೇಲೆ ಅವರು ಚಿತ್ರವನ್ನು ಮಾಡಿದ್ರು. ಚೆನ್ನಾಗಾಗಿದೆ ಇವಾಗ. ಅಂದರೆ ಸರ್, ಇಲ್ಲಿ ಶೀರ್ಷಿಕೆ ಕೂಡ ಅಷ್ಟೇ ವಿಭಿನ್ನವಾಗಿ, ಯಾಕಂದರೆ ಪದ್ಮ ಕಮಲವನ್ನು ಬಳಸಿ ಪ್ರಶಸ್ತಿಗಳಾಗಿರಬಹುದು, ವಿಷಯಗಳಾಗಿರಬಹುದು ಬಹಳಷ್ಟು ಬಂದಿವೆ. ಪದ್ಮಗಂಧಿ ಅನ್ನುವಂಥದ್ದು ಹೇಗೆ, ಇದು ಶೀರ್ಷಿಕೆ ಹುಟ್ಕೊಂಡಿದ್ದು ಹೇಗೆ ಸರ್? ಇದು ಆ ಶೀರ್ಷಿಕೆಯನ್ನು ಕೊಟ್ಟವರು ಸಹ ವಿದುಷಿಯವರೇ, ಅವರೇ ಕೊಟ್ಟದ್ದು ಪದ್ಮಗಂಧಿ ಅಂತ ಹೇಳಿ. ಗಂಧ ಅಂತಂದಾಗ ಪರಿಮಳ ಹೇಗೂ ನಮಗೆಲ್ಲರೂ ಗೊತ್ತೇ ಇದೆ. ಅಂದ್ರೆ ಗಂಧಕ್ಕೆ ಮತ್ತು ಸಂಬಂಧ ಅನ್ನೋ ಅರ್ಥವೂ ಇರೋದ್ರಿಂದ ಅದು ಆ ಥರದ್ದು ಸಮಾನಾರ್ಥಕ ಪದ. ಪದ್ಮಗಂಧ ಅಂತ ಅಂದ್ಕೊಳ್ಳಿ, ಪದ್ಮ ಸಂಬಂಧ ಅಂತ. ಪ್ರಾಚೀನ ಕಾಲದಿಂದ ಅರ್ವಾಚೀನದವರೆಗೆ ಒಂದು ಹೂವಿನ ಸುತ್ತ, ಅಂದ್ರೆ ಯಾವುದು ಕಮಲ ಸುತ್ತ. ಪ್ರಾಯ ಇಡೀ ಚಿತ್ರರಂಗದಲ್ಲಿ ಗಮನಿಸ್ಕೊಂಡಾಗ ಇದು ಮೊದಲನೇ ಆ ಥರದ ಪ್ರಯತ್ನ ಇರಬೇಕು. ಒಂದು ಹೂವಿನ ಸುತ್ತ ಒಂದು ಕಥೆ ಹೇಳ್ಕೊಂಡು ಎಲ್ಲರೂ ಏನೋ ಬೇರೆ ಬೇರೆ ತರದ ಪ್ರಯತ್ನಗಳ ಪ್ರಯೋಗಗಳನ್ನು ಮಾಡ್ತಿರ್ತಾರೆ. ಆದ್ರೆ ಆ ಹೂ ಮತ್ತು ಅದಕ್ಕಿರುವ ದೈವಿಕತೆ, ಅದು ದಿವ್ಯತೆ, ಭವ್ಯತೆ, ವೈಶಾಲ್ಯ, ವಿಸ್ತಾರ ಇವೆಲ್ಲವನ್ನು ಇಟ್ಟುಕೊಂಡು ಮಾಡಿದಂತ ಚಿತ್ರವೇ ಪದ್ಮಗಂಧಿ. ಅದು ಇದರಲ್ಲಿ ಕೇವಲ ಭಾರತೀಯತೆದ್ದಾಗಲೇ ವಿದುಷಿ ಹೇಳಿದ್ರೆ ಅದ್ರ ಹೇಗೆ ಭಾರತೀಯ ತಂದಿದ್ದೀರಿ ಅಂತ ಹೇಳಿದ್ರೆ, ನಮ್ಮ ಪ್ರಾಚೀನ ಅಧ್ವರ್ಯರು ಇದರಲ್ಲಿದ್ದಾರೆ. ಅದರಲ್ಲಿ ಕಡಾದ ಇರ್ಬೋದು, ವರಾಹಮಿರ್ ಇರ್ಬೋದು, ಭಾರದ್ವಾಜ ಮುನಿ ಇರ್ಬೋದು, ನಮ್ಮ ಭಾಸ್ಕರಾಚಾರ್ಯ ಇರ್ಬೋದು, ಲೀಲಾವತಿ ಇರ್ಬೋದು, ಚರಕ ಸುಶ್ರುತ ಇರ್ಬೋದು, ಪತಂಜಲಿ ಇರ್ಬೋದು, ಎಲ್ಲರ ಕುರಿತು ನಾವು ಶಿಲ್ಪಶಾಸ್ತ್ರ ಆ ಎಲ್ಲವನ್ನೂ ಈ ಪದ್ಮಗಂಧಿಯಲ್ಲಿ ಅಡಕವನ್ನ ಅಂದ್ರೆ ಸ್ಮರಿಸುವ ಕೆಲಸವನ್ನ ಈ ಎಲ್ಲರೂ ನಮ್ಮ ಪಾರಂಪರಿಕ ಅಧ್ವರ್ಯರು ಅಂತ ಮತ್ತೆ ಪುನಸ್ಮರಣೆ, ಅದು ಪುನಸ್ಮರಣೆ ಮನನಕ್ಕೆ ಎಲ್ಲದಕ್ಕೂ ಅವಕಾಶವಾಗುವ ರೀತಿಯಲ್ಲಿ ಗುರುಕುಲ ಪದ್ಧತಿಯೊಂದರಲ್ಲಿ ಹೇಳಿದ್ರೆ ಏನಾಗಬಹುದು. ನಾವು ಕಳ್ಕೊಳ್ತೀವಿ ಈಗ ಶಿಕ್ಷಣ ಪದ್ಧತಿನಲ್ಲಿ ನೋಡ್ತಾ ಇದ್ದೀವಿ ಎಷ್ಟು ಅವಸಾನಗಳಿಗೆ ನಡೆದು ಬಿಟ್ಟಿವೆ ಅಂತ. ಅವಘಡಗಳು ಅವಸಾನದ ನಡುವೆ ಒಂದು ಗುರುಕುಲ ಪದ್ಧತಿಯ ಹಿನ್ನೆಲೆಯಲ್ಲಿ ಅವರೆಲ್ಲರೂ ಅದು ಮತ್ತೆ ಏನು ನಾವೇನು ಹೊಸದಾಗಿ ಸೃಷ್ಟಿ ಮಾಡಬೇಕಾಗಿರಲಿಲ್ಲ, ನಮ್ಮಲ್ಲಿಯೇ ಈಗಲೂ ಇರಬಹುದಂತ ಗುರುಕುಲ. ತುಂಬಾ ದೂರ ಏನಿಲ್ಲ, ಬೆಂಗಳೂರಿನ ಸುಮಾರು 10-20 ಕಿಲೋಮೀಟರ್ ಆಚೆ ಹೋದಾಗ ಆತದ ಗ್ರಾಮಾಂತರ ಪ್ರದೇಶದಲ್ಲಿ ಇದ್ಕೊಂಡು ಶುಭಂಕರೋತಿ ಮೈತ್ರೇಯಿ ಗುರುಕುಲ ಅಂತ, ಅವರಲ್ಲಿ ಸಂವಹನ ಭಾಷೆಯು ಸಂಸ್ಕೃತವೇ ಆಗಿದ್ದು ಎಲ್ಲ ಎಳೆಯರು 5ರಿಂದ 10ನೇ ತರಗತಿಯವರೆಯನ್ನು ಕಲಿಬೇಕಾದಂತ ಹೆಣ್ಣು ಮಕ್ಕಳು. ನಿಮ್ಗೆ ಕೇಳಿ ಸಂತೋಷವಾಗುತ್ತೆ ಶ್ವೇತಮ್ಮ, ನಾವು ನಮ್ಮ ಚಿತ್ರದ ಆರಂಭದಲ್ಲಿ ಹೇಳಿರುವಂತದ್ದು ನಮಗೆ 10 ಜನ ಗಂಡು ಮಕ್ಕಳಿಗಿಂತಲೂ ಒಪ್ಪಾದಂತ ಒಬ್ಬ ಸುಪುತ್ರಿ ಇದೆಯಲ್ಲ, ಅದು ಬಹಳ ಮೇಲು ಅನ್ನೋ ಹೇಳಿಕೆಯನ್ನ ಬೇಟಿ ಬಚಾವೋ ಬೇಟಿ ಪಡಾವೋ ಅಂತ ಹೇಳ್ತಿದ್ದೀವಿ. ಅಂತ ಎಲ್ಲಾ ವಿಚಾರಗಳನ್ನ ಇಟ್ಟುಕೊಂಡು ಅವರಿಗೆ ಸಮರ್ಪಣಾ ಭಾವದಿಂದ ಅವ್ರಿಗೆ ಅರ್ಪಿಸಿದ್ದೇವೆ ಇದನ್ನ ಹೇಳೋದ್ರ ಮುಖಾಂತರ ಚಿತ್ರವನ್ನು ಆರಂಭ ಮಾಡ್ತೇವೆ. ಅಲ್ಲಿರುವ ಎಲ್ಲರೂ ಕಲಿಯುವ ಗುರುಕುಲದ ಕಲಿಯುವ ಎಲ್ಲರೂ ಹೆಣ್ಣು ಮಕ್ಕಳೇ. ಅವರಲ್ಲಿ ಈ ತರದ ಶಿಕ್ಷಣ ಪಡ್ಕೊಳ್ತಾರೆ ಅವರು. ಈಗ ಅಲೌಕಿಕ ಶಿಕ್ಷಣ ಏನಿದೆ, ಅಲೌಕಿಕ ಶಿಕ್ಷಣದಲ್ಲಿ ಗಾಂಧಾರ ವಿದ್ಯೆ ಈ ತರದೆಲ್ಲೂ ಕಲಿತರಾದ್ರಿಂದ ಆ ಕಲಿಕೆಯ ನಡುವೆ ಈ ಪದ್ಮವನ್ನು ಒಬ್ಬ ಹುಡುಗಿ ಆಕೆ ದೃಷ್ಟಿಕೋನದಿಂದ, ಆ ಹುಡುಗಿ ಬೇರೆ ಯಾರಲ್ಲ ನಮ್ಮ ವಿದುಷಿಯೇ, ಬಾಲ್ಯದಲ್ಲಿ ಅಕಸ್ಮಾತ್ ಅವರು ಅನ್ವೇಷಕ ಪ್ರವೃತ್ತಿ ಇಟ್ಕೊಂಡಾಗ ಹುಡುಕ್ತಾ ಹೋಗಿತ್ತು ಏನಾಗಿರ್ಬೋದು ಅನ್ನೋದನ್ನ ಎಳವೆಯಲ್ಲಿ ಅದಂತದ್ದು ಪ್ರಯತ್ನವನ್ನು ಮಾಡಿದ್ದೇವೆ. ಅದು ತುಂಬಾ ಸಾಂಕೇತಿಕವಾದ ತುಂಬಾ ಮರ್ಮಾರ್ಥಗಳಿವೆ ಅದರಲ್ಲಿ. ಪ್ರತಿ ಆ ಪ್ರಸಂಗದಿಂದ ನಾವು ಪದ್ಮಗಂಧಿಯಲ್ಲಿ ತಂದಿದ್ದೇವೆ. ಅದಕ್ಕೆ ಅನೇಕ ಪಾರ್ಶ್ವಗಳು, ಅನೇಕ ಮಗ್ಗಲುಗಳು ಸಿಗ್ತಾ ಹೋಗುತ್ತೆ. ಸೂಕ್ಷ್ಮಾವಲೋಕನ ಮಾಡಿದ್ರೆ ಸೂಕ್ಷ್ಮಾವಲೋಕನ ಮಾಡದಿರೆ ಎಷ್ಟೋ ಸಂಗತಿಗಳು ಸುಮ್ಮನೆ ಕಣ್ಣೆವೇ ಇಕ್ಕಿದ್ರೆ ಕಳೆದು ಹೋಗ್ಬಿಡ್ಬೋದು. ಹಾಗಾಗಿ ಅದು ಕಣ್ಣೆವೇ ಇಕ್ಕದೆ ಬಿಟ್ಟು ಕಣ್ಣಿಂದ ನೋಡ್ತಲೇ ಹೋದಾಗ ಸಿಗ್ಬೋದಂತ ಅಷ್ಟು ಜ್ಞಾನ ಬೋಧೆ ಇದೆಯಲ್ಲ, ಅದು ಕೇವಲ ಜ್ಞಾನಕ್ಕಷ್ಟೇ ಸೀಮಿತವಾ ಅಲ್ಲ. ರಂಜನೆ ಇದೆಯಾ, ಬಹಳ ಇದೆ.
ಯಾವ್ದನ್ನ ನಾವು ಇವಾಗ ಗುಣಮಟ್ಟ ಅಂತ ಕರಿತಿದ್ವಿ, ಗುಣವನ್ನೇ ಮಟ್ಟ ಹಾಕೊಳ್ಳುವಂತ ಕೆಲಸ ಮಾಡ್ತಿದ್ವಿ ಅಂತವೆಲ್ಲವನ್ನು ಪಕ್ಕಕ್ಕಿರಿಸಿ ನಿಜವಾದ ಅರ್ಥದಲ್ಲಿ ಗುಣಮಟ್ಟವನ್ನು ಕಾಯ್ದುಕೊಳ್ಳುವಂತ ಅಂದ್ರೆ ದೃಶ್ಯ ಮಾಧ್ಯಮದ ಸದ್ಬಳಕೆ ಮಾಡ್ಕೊಳ್ಳೋ ಮುಖಾಂತರ ಪದ್ಮದ ಕುರಿತಾಗಿ ಬಹಳ ಹಿಂದಿನಿಂದಲೂ ಈಗ ಆಧುನಿಕರ ವರೆಗೆ ಯಾಕೆ ಮನೆ ಮುಂದೆ ಒಂದು ರಂಗೋಲಿ ಅಥವಾ ಭೂಲಂಕರಣ ಮಾಡದೆ ಇಟ್ಕೊಳ್ತಾರೆ, ಅಥವಾ ಯಾವುದೋ ಒಂದು ಲಾರಿ ಹೋಗ್ತಿದೆ, ವಾಹನ ಹೋಗಿ ಅದ್ರ ಹಿಂದೆ ಒಂದು ಕಮಲ ಹಾಕೊಳ್ತಾರೆ, ಕಿಟಕಿ ಏನೋ ಒಂದು ಸರಳ ಮಾಡಿದ್ರೆ ಆ ಸರಳಲ್ಲಿ ಒಂದು ಕಮಲ ಮೂಡಿಸ್ತಾರೆ. ಇದೆಲ್ಲ ಏನು ಅಂತ ಹುಡುಕಾಟ ಮಾಡಿದಾಗ ಸಿಗ್ಬೋದಂತ ಅಷ್ಟು ಬಹಳ ಒಳ್ಳೆಯ ಸಂಗತಿಗಳನ್ನೆಲ್ಲ ನಮ್ಮ ಪದ್ಮ ನಮ್ಮ ಬದುಕಿನಾದ್ಯಂತ ಸಂಗಾತಿ. ಹಾಗಾಗಿ ಸಂಗತಿಯನ್ನೇ ಸಂಗಾತಿಯನ್ನಾಗಿಸಿ ಇಷ್ಟು ದೂರ ನಡೆದಿದ್ದೀವಿ, ಅದನ್ನು ಸ್ವಲ್ಪ ಇತರರಿಗೂ ಹಂಚಿಕೊಳ್ಳೋಣ ಅನ್ನೋ ಕಾರಣಕ್ಕಾಗಿ ವಿದುಷಿಯವರು ಇದನ್ನ ಪಟ್ಟು ಹಿಡಿದು ಮಾಡಲೇಬೇಕು ಅಂತ ಹಠ ತೊಟ್ಟದ ಮೇಲೆ ನಮಗೂ ಅದಕ್ಕೆ ಕಸುವು ಸಿಕ್ಕ ಹಾಗಾಯ್ತು. ಯಾವ್ಯಾವುದೋ ಕಸ ಮಾಡ್ತಿರ್ತೀವಿ, ಅದರಲ್ಲಿ ಕಸುವು ಇರುವಂತಹ ಈ ಕೆಲಸವನ್ನು ಮಾಡೋಣ ಅಂತ ಹೇಳಿ ಶುರು ಮಾಡಿದ್ದು ಪದ್ಮಗಂಧಿ ಆಯ್ತು. ಕಸುವು ರಸಾನೂ ಇರುವಂತದ್ದು. ಹೌದು ಹೌದು. ಅಂದ್ರೆ ಟ್ರೇಲರ್ ನೋಡಿದಾಗ ಇಡೀ ಚಿತ್ರೀಕರಣ ಆಗಿರಬಹುದು, ಪಾತ್ರಗಳ ಆಯ್ಕೆ ಆಗಿರ್ಬಹುದು, ಎಷ್ಟು ಸೂಕ್ತ ಅಂತ ಬರೀ ಟ್ರೇಲರ್ ನೋಡಿದಾಗ್ಲೇ ಅರ್ಥ ಆಗುತ್ತೆ. ಪಾತ್ರಗಳಿಗೆ ಅಂದ್ರೆ ಇಂಥ ಒಂದು ಪಾತ್ರಗಳಿಗೆ ಇವರೇ ಇರಬೇಕು ಅನ್ನೋಂಥ ನೋಡಿದ ಕೂಡಲೇ ಅಷ್ಟು ಒಪ್ಪುವಂಥದ್ದು. ಹೇಗೆ ಇದು ಪಾತ್ರಗಳ ಆಯ್ಕೆ ಹೇಗೆ ಸರ್? ಅವ್ರು ಯಾರು ಪಾತ್ರಧಾರಿಗಳಾಗಿರ್ಲಿಲ್ಲ, ಎಲ್ಲರೂ ವಿಷಯ ತಜ್ಞರೇ ಆಗಿರೋದ್ರಿಂದ ನಾವ್ ಯಾರನ್ನು ನಟನೆಗೆ ಅಭಿನಯಕ್ಕೆ ಅಭಿನಯ ಚತುರರಂತ ಆಯ್ಕೆ ಮಾಡ್ಕೊಂಡು ಮಾಡಿಸಿದ ಕೆಲಸ ಅಲ್ಲ. ಆ ಎಲ್ಲರೂ ಅವರ ಸದ್ವರ್ತನೆ, ಅವರು ಏನು ವಿಷಯ ತಜ್ಞ ಬಹಳ ಕಾಲದಿಂದ ಅವರು ಅನ್ವೇಷಣೆ ಮಾಡಿದ್ದಾರೆ, ಸಂಗ್ರಹ ಇದೆ ಅವರಲ್ಲಿ, ಅದನ್ನ ಪ್ರಸ್ತುತಪಡಿಸೋದಕ್ಕೆ ನಾವು ಅವರಂತೆ ಆಗ್ಬಿಟ್ವಿ. ನಟಿಸಿದ್ ನೋಡಿದ್ರೆ ಹಾಗೆ ನಾವೇ ನಟಿಸಿದ್ದು, ಅವ್ರು ನಟಿಸ್ಲಿಲ್ಲ, ಅವ್ರು ನಟಿಸೋಕೆ ನಾವು ಅವಕಾಶನೂ ಕೊಡ್ಲಿಲ್ಲ. ಅಂದ್ರೆ ಇಲ್ಲೂ ಇಲ್ಲ ಅವಕಾಶ. ಅಲ್ಲಿ ನಟನೆ ಮಾಡಿದ್ರೆ ಪ್ರಾಯ ಇಷ್ಟು ಸ್ವಾಭಾವಿಕವಾಗಿ ಇಷ್ಟೊಂದು ಸಹಜವಾಗಿ ಕಾಣ್ತಿರ್ಲಿಲ್ವೇನೋ. ಅದು ನೀವು ಹೇಳಿದಿರುವಂತ ಬರೀ ಕೇವಲ ಪ್ರಾತ್ಯಕ್ಷಿಕೆ ತುಣುಕುಗಳು ನೋಡಿದ್ರೆ ಅದನ್ನ ಅಷ್ಟೊಂದು ನಂಬಲ ಅದು ಯಾಕನ್ಸುತ್ತೆ ಅಂತ ಹೇಳಿದ್ರೆ, ಆ ನಂಬಿಕೆಗೆ ಯೋಗ್ಯವಾದಂತ ಅಷ್ಟು ಅವ್ರ ತಜ್ಞ ಆ ವಿಚಾರಗಳಲ್ಲಿ ಅಷ್ಟೊಂದು ತಜ್ಞತೆ ಇತ್ತು ಅವ್ರಿಗೆ. ಅಷ್ಟೊಂದು ತಜ್ಞರು ಅವ್ರು ಆಗಿದ್ರಿಂದ ಅವ್ರು ಹೇಳ್ತಾ ಇರ್ಬೋದು ವಿಚಾರದಲ್ಲಿ ಎಲ್ಲರೂ ಇದನ್ನ ಹೌದಲ್ವಾ, ಬೇರೆಯವ್ರು ಯಾರು ಆ ಮಾತುಗಳನ್ನ ನಟಪರ್ಗೆ ಹೇಳ್ಸಿದ್ರೆ ಪ್ರಾಯ ಎಲ್ಲೋ ಮೇಲ್ಕೆಳಗೆ ಆಗಿತ್ತೇನೋ. ಆದ್ರೆ ಇಲ್ಲಿ ವಿಷಯ ತಜ್ಞರೇ ಅದನ್ನು ಪ್ರಸ್ತಾಪ ಮಾಡಿ ಅದನ್ನೇ ಅವರು ಮಂಡಿಸಿದ್ದರಿಂದ ಅದು ಮಹಿಮಾ ಮಂಡನವಾಗಿ ಉಳಿದಿದೆ, ತುಂಬಾ ಸ್ವಾಭಾವಿಕವಾಗಿ ಸಹಜವಾಗಿ ದಕ್ಕಿದೆ. ಮೇಡಮ್, ಇನ್ನು ತಾವು ತೆರೆ ಮೇಲೆ ಕಾಣಿಸ್ಕೊಳ್ತಾ ಇದ್ದೀರಾ ಅಂತ ಆ ಒಂದು ಪ್ರಾತ್ಯಕ್ಷಿಕೆಯಲ್ಲಿ ನೋಡಿದಾಗ ಒಂದು ಪಾತ್ರನ ಅವಧಾನವನ್ನು ಸೇರಿಸ್ಕೊಂಡಿದ್ದೀವಿ. ನಾವು ಆಗ್ಲೇ ಹೇಳಿದೆ ಎಲ್ಲ ಕಡೆನೂ ಪದ್ಮ ಇದೆ ಅಂತ. ಸಾಹಿತ್ಯ, ಸಂಗೀತ ಎಲ್ಲದರಲ್ಲೂ ಇದೆ. ಈ ಅವಧಾನ ಕಲೆಯು ಕೂಡ ಪದ್ಮಕ್ಕೆ ಸಂಬಂಧಪಟ್ಟ ಹಾಗೆ ಮಾಡಿಸಿದೀವಿ. ಅಲ್ಲಿ ನೋಡಿ, ಅವಧಾನಗಳು ನಾನಾ ವಿಧವಾಗಿದೆ. ಪುಣ್ಯವಶಾತ್ ಬೆಂಗಳೂರಿನಲ್ಲೇ ಸುಪ್ರಸಿದ್ಧ ಅವಧಾನಿಗಳಿದ್ದಾರೆ, ಶತಾವಧಾನಿ ಗಣೇಶರು. ಅವರ ನನ್ನ ಅತ್ಯಂತ ಆತ್ಮೀಯ ಮಿತ್ರರು. ನಾವೊಂದು 40 ವರ್ಷದಿಂದ ಸ್ನೇಹಿತರು. ಆ ಅವಧಾನವನ್ನೇ ಕುರಿತು ನಾನು ಒಂದು ಸಾಕ್ಷ್ಯಚಿತ್ರವನ್ನು ನಿರ್ಮಾಣ ಮಾಡಿದ್ದೇನೆ. ಯಾಕೆಂದ್ರೆ ಇದು ಅಖಿಲ ಭಾರತೀಯ ಕಲೆ ಆಗಿತ್ತು, ಸಾಹಿತ್ಯ ಕ್ರೀಡೆ ಆಗಿತ್ತು, ಎಲ್ಲ ಕಡೆ ಬಿಟ್ಟು ಹೋಗಿದೆ. ಇವತ್ತು ಕೇವಲ ನಮ್ಮ ಕರ್ನಾಟಕದಲ್ಲಿ ಮತ್ತು ಪಕ್ಕದ ಆಂಧ್ರದಲ್ಲಿ ಮಾತ್ರ ಉಳ್ಕೊಂಡಿದೆ. ಅಂದ್ರೆ ಎಷ್ಟೊಂದು ಅಪೂರ್ವವಾದಂತಹ ಈ ಸಾಹಿತ್ಯ ಕಲೆಗಳು, ಕ್ರೀಡೆಗಳು ಇವೆಲ್ಲ ಅವಸಾನವನ್ನು ಕಾಣ್ತಾ ಇದೆ. ಅದೇ ಪುಣ್ಯವಶಾತ್ ನಮ್ಮಲ್ಲಿ ಮಾತ್ರ ಉಳ್ಕೊಂಡಿದೆ. ಇದರಲ್ಲಿ ನಾನಾ ವಿಧವಾದಂತಹದ್ದಿರುತ್ತೆ ಅವಧಾನಗಳಲ್ಲಿ. ಈಗ ಸಾಹಿತ್ಯ ಅವಧಾನ ಇರ್ಬೋದು, ಸಂಗೀತ ಅವಧಾನ, ನೀವು ಪಲ್ಲವಿ ಮಾಡೋದು ನೋಡಿರ್ಬೋದು, ತಾಳಾವಧಾನ ಅಂತ ಹೇಳ್ತಾರೆ. ಹೀಗೆ ನಾನಾ ವಿಚಾರಗಳನ್ನ ಇಟ್ಟುಕೊಂಡು ಅವಧಾನ ಮಾಡ್ಬೋದು. ಆ ಸಾಹಿತ್ಯ ಅವಧಾನದ ಒಂದು ಸಣ್ಣ ಭಾಗ ಪದ್ಮಬಂಧ, ಅಂದ್ರೆ ಚಿತ್ರಕಾವ್ಯ ಅಂತ ಮಾಡ್ತಾರೆ. ಬೇರೆ ಬೇರೆ ಆಕಾರದಲ್ಲಿ ಪದ್ಯಗಳನ್ನ ರಚಿಸೋದು. ಅದಕ್ಕೆ ಯಾವ ಮಟ್ಟದ ಭಾಷಾ ಪ್ರಭುತ್ವ ಇರಬೇಕು ಅಂತ ನೋಡ್ಕೊಳ್ಳಿ. ಇಲ್ಲಿ ನಾವು ಪದ್ಮಬಂಧವನ್ನ ಸೇರಿಸ್ಕೊಂಡಿದ್ದೇವೆ. ಚಿತ್ರಕಾವ್ಯವಾಗಿ ಆ ಪದ್ಮಬಂಧವನ್ನ ಮಾತ್ರ ಸೇರಿಸ್ಕೊಂಡು ಅದು 3 ಗಂಟೆ ಮಾಡುವಂತಹ ಅವಧಾನ ಕ್ರಿಯೆ. ಆದ್ರೆ ಇದಕ್ಕೆ ತುಂಬಾ ಒಪ್ಪುತ್ತೆ ಅಂತ ಹೇಳಿ ಆಮೇಲೆ ಪದ್ಮಬಂಧ ತುಂಬಾ ಸಾಧಾರಣವಾದಂತ ಬಂಧ ನಮ್ಮ ಚಿತ್ರಕವಿಗಳು ಮಾಡೋದು ಅವಧಾನದಲ್ಲಿ. ಅದಕ್ಕೋಸ್ಕರವಾಗಿ ಹೇಗೂ ಎಲ್ಲ ಸಿದ್ಧವಾಗಿದೆ, ಅವಧಾನಿಗಳಿಲ್ಲೇ ಇದ್ದಾರೆ. ನಾವು ಪದ್ಮವನ್ನು ಕುರಿತು ಸಿನಿಮಾ ಮಾಡ್ತಾ ಇದ್ದೇವೆ, ಯಾತಕ್ಕೆ ಸೇರಿಸ್ಕೋಬಾರ್ದು ಅಂತ ಅವ್ರನ್ನೂ ಸ್ವಲ್ಪ ಗೋಳೆಕೊಂಡು ಕರೆಸಿ ಅವ್ರ ಹತ್ರ ಮಾಡಿಸಿ ಎಲ್ಲ ಆಯ್ತು. ಹಾಗೆ ಇದು ಎಲ್ಲ ಇರೋದೆ ಇವಾಗ ನೀವೇ ಹೇಳ್ದಾಗೆ ಎಲ್ಲ ಸಿದ್ಧ ವಸ್ತುಗಳೇ. ಇದು ಇಲ್ಲದೆ ಇರೋದು ಏನೂ ತಂದಿಲ್ಲ ನಾವು. ಈಗ ನೋಡಿ, ಬಾಟ್ನಿ ಪ್ರೊಫೆಸರ್ ಒಬ್ರನ್ನ ಕರ್ಕೊಂಡ್ ಬಂದ್ವಿ ಅದರ ಸಸ್ಯಶಾಸ್ತ್ರೀಯ ವಿಚಾರಗಳನ್ನ ಹೇಳೋದಕ್ಕೆ. ಇರೋದನ್ನೇ ಅವರು ಬೇರೆ ಕ್ಲಾಸಲ್ಲಿ ಹೇಳಿರ್ಬೋದು, ನಾವು ಸಿನಿಮಾದಲ್ಲಿ ಹೇಳ್ಸಿದೀವಿ ಅಷ್ಟೇ. ಈ ವಿಚಾರಕ್ಕೋಸ್ಕರ ಅವ್ರನ್ನ ಕರೆದಿದ್ದೀವಿ. ಹೀಗಾಗಿ ಎಲ್ಲವೂ ಅಲ್ಲಲ್ಲಿ ಬಹುಶಃ ಬಿಡಿಯಾಗಿ ಇದ್ದಿದ್ದನ್ನ ನಾವು ಕೂಡಿಸಿದೀವಿ. ಅದರಲ್ಲಿ ಕಿಶೋರ್ ಅವರು ಕಾಣಿಸ್ತಾರೆ, ಆಯುರ್ವೇದದ ಒಂದು ಚಿತ್ರದಲ್ಲಿ ನಾವು ಸೇರಿಸಿದೀವಿ. ಅದನ್ನೇ ಈ ಪದ್ಮಗಂಧಿಗೆ ಒಂದು ಸೂತ್ರ ಹೇಳಬೇಕು ಅಂದ್ರೆ, ಪದ್ಮದ ಗಂಧ, ಬಂಧ, ಸಂಬಂಧ, ಅನುಬಂಧ, ಇದಿಷ್ಟು ಸೇರಿ ಪದ್ಮಗಂಧಿ. ಹಾಗಾಗಿ ಎಲ್ಲವನ್ನೂ ಸೇರಿಸಿರುವಂತಹದ್ದು ಪದ್ಮಗಂಧಿ. ಅದ್ಭುತ ಮೇಡಮ್. ಇನ್ನು ಒಂದು ಭಾಷೆಗಿಂತಲೇ ಹೆಚ್ಚು ಭಾಷೆಯಲ್ಲಿ ಮಾಡಿದಾಗ ಇನ್ನೂ ಹೆಚ್ಚೆಚ್ಚು ಜನರನ್ನ ತಲುಪೋದು ನಿಜ
ಸರ್. ಇವತ್ತು ಕನ್ನಡ, ಹಿಂದಿ ಮತ್ತು ಸಂಸ್ಕೃತ ಭಾಷೆಯಲ್ಲಿ ಈಗಾಗಲೇ ಟ್ರೈಲರ್ ಕೂಡ ರಿಲೀಸ್ ಆಗಿದೆ. ಡಿಸೆಂಬರ್ 12ನೇ ತಾರೀಕು ಈ ಒಂದು ಚಿತ್ರ ಬಿಡುಗಡೆ ಆಗ್ತದೆ. ನಮ್ಮ ವೀಕ್ಷಕರಿಗೆ ಹೇಳೋದಾದರೆ ಚಿತ್ರಮಂದಿರಕ್ಕೆ ಹೋಗಿ ಚಿತ್ರಮಂದಿರವನ್ನು ನೋಡಬೇಕು. ಈ ಭಾಷೆಗಳಂದರೆ ಈ ಒಂದು ವಿಚಾರ ಕನ್ನಡ, ಹಿಂದಿ, ಸಂಸ್ಕೃತ ಭಾಷೆಯಲ್ಲೂ ಬಿಡುಗಡೆ ಒಟ್ಟಿಗೆ ಮಾಡಬೇಕು ಅನ್ನೋಂಥದ್ದು ಹೇಗೆ? ನಮ್ಮೆಲ್ಲ ಶಾಸ್ತ್ರ ಗ್ರಂಥಗಳೆಲ್ಲ ನಿಮ್ಗೆ ಗೊತ್ತಿರೋ ಹಾಗೆ ಪ್ರಾಕೃತ ಸಂಸ್ಕೃತದಲ್ಲಿ ಇರುವಂಥದ್ದು. ಸಂಸ್ಕೃತದಲ್ಲಿ ಸಿರಬಹುದಾದ ಒನಪು, ವಯ್ಯಾರ, ಅದರಲ್ಲಿರುವ ಹೊರತೆ, ಅದರಲ್ಲಿರುವ ತೀಕ್ಷ್ಣತೆ, ಮೊನಚು, ತೀವ್ರತೆ ಇವೆಲ್ಲ ಇದೆಯಲ್ಲ ಅನ್ಯ ಭಾಷೆಯಲ್ಲಿ ಸಿಗುತ್ತಾ ಅಂತ ಗೊತ್ತಿಲ್ಲ ನನಗೆ. ಹಾಗೆ ನೋಡ್ಕೊಂಡ್ರೆ ಅದ್ರ ಮಗಳಾಗೆ, ಸಂಸ್ಕೃತದ ಮಗಳಾಗೆ ಇರುವಂತಹ ಈಗ ಒಂದಷ್ಟು ಜನ ಹೆಚ್ಚಿನ ಭಾಷೆಗಳು ಮಾತಾಡ್ತಾರೆ ಅನ್ನೋ ಕಾರಣಕ್ಕಾಗಿ ಹಿಂದಿ ಉತ್ತರ ಭಾರತದಲ್ಲ ಬೇಕು ಅನ್ನೋ ಕಾರಣಕ್ಕಾಗಿ ಮಾಡಿದ್ರೆ ನಮ್ಮ ನೆಲ, ನಾವು ಕನ್ನಡಿಗರು ಕನ್ನಡತನವನ್ನು ಬಿಟ್ಟು ಅದನ್ನೇನು ಮಾಡುವಂಥದ್ದು ಅನ್ನೋ ಕಾರಣಕ್ಕಾಗಿ ಕನ್ನಡದಲ್ಲಿ ಇರಬೇಕು. ಸಂಸ್ಕೃತದಲ್ಲಿ ಇದೆಲ್ಲ ಶಾಸ್ತ್ರಗಳಿರೋದ್ರಿಂದ ಸಂಸ್ಕೃತದಲ್ಲಿ ಆಗಲೇಬೇಕು. ಹೇಳಿ ಕೇಳಿ ನಮ್ಮ ನಿರ್ಮಾತೃ ಸಹ ಸಂಸ್ಕೃತ ವಿದುಷಿ ಆಗಿರೋದ್ರಿಂದ ಸಂಸ್ಕೃತದಲ್ಲಿ ಮಾಡಿದ್ರೆ ಇನ್ನೇನಲ್ಲಿ ಮಾಡೋಕೆ ಸಾಧ್ಯವಾಗುತ್ತೆ, ಇನ್ಯಾರು ಮಾಡಬಹುದು ಅನ್ನೋದನ್ನ. ನಮ್ಮ ಈ ನೆಲದಲ್ಲಿ ಜಿ.ವಿ. ಅಯ್ಯರ್ ಅವರು 29 ವರ್ಷಗಳ ಹಿಂದೆ ಮಾಡಿದಂತಹ ನಮ್ಮ ಇದೇನಿದೆ ಸ್ವರ್ಣಕಮಲ ಪುರಸ್ಕೃತ ವಿಜೇತ ಚಿತ್ರ ಏನಿದೆ, ಅದಾದ್ಮೇಲೆ ಸಂಸ್ಕೃತದ ಪ್ರಯತ್ನವನ್ನು ಮಾಡಿರಲಿಲ್ಲ. ಅದಕ್ಕೆಲ್ಲೂ ನಮ್ಮ ಆಡಳಿತ ಯಂತ್ರವು ಕಾರಣ. ಯಾಕಂದ್ರೆ ಕನ್ನಡದ ಉಪಭಾಷೆಗಳು ಹೇಳ್ತಿರ್ತೀವಿ, ಸಂಸ್ಕೃತವನ್ನು ಈವರೆಗೂ ಸರ್ಕಾರವು ಆಡಳಿತವಾಗ್ಲಿ ಯಂತ್ರವಾಗ್ಲೂ ಮಾನ್ಯ ಮಾಡಿಲ್ಲ. ಮತ್ತೆ ಒಂದು ಶೀರ್ಷಿಕೆಯ ನೋಂದಣಿ ಸಹ ಇಲ್ಲ, ಸಾಧ್ಯವಾಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಎಲ್ಲ ತುಂಬಾ ಖೇದ ಇದೆ ನಮಗೆ. ಅದೆಲ್ಲದರ ನಡುವೆ ಸಂಸ್ಕೃತದಲ್ಲಿ ಸಿನಿಮಾ ಆಗ್ಲೇಬೇಕು ಅಂತ ಮೊದಲು ಆರಂಭ ಮಾಡಿದ್ವಿ. ಆಮೇಲೆ ನಾವು ನೆಲದವರು ಆಶ್ರಯ ನಮ್ಗೆ ಸಿಕ್ಕಿದೆ, ನಾವೆಲ್ಲ ಆಶ್ರಯಿತರಲ್ಲಿ ಆಶ್ರಯ ಸಿಕ್ಕಿದೆ. ಕನ್ನಡದಲ್ಲಿ ನಾವು ಮಾಡಲಿಲ್ಲ ಅಂದ್ರೆ ಅದಕ್ಕೆ ಅರ್ಥವೇ ಇರೋದಿಲ್ಲ ಅಂತ ಹೇಳ್ತೀವಿ. ಪೂರ್ಣತೆ ಸಾಧಿಸಬೇಕು ಅಂತ ಹೇಳಿದ್ರೆ ಕನ್ನಡದಲ್ಲಿ ಬೇಕು ಅಂತ ಹೇಳಿದ್ರೆ ಈ ತರ ಸೌಕರ್ಯಕ್ಕೋಸ್ಕರ ಅಂತ ಹಿಂದಿ ಮಾಡ್ಕೊಂಡ್ವಿ. ಹಾಗೆ ಸಂಸ್ಕೃತ, ಕನ್ನಡ, ಹಿಂದಿ, ಕನ್ನಡ, ಸಂಸ್ಕೃತ, ಹಿಂದಿ, ಪದ್ಮಗಂಧಿ ಅಂತ ಮಾಡಿಕೊಂಡು ಕೊನೆಗೆ ಅವರ ಸೌಕರ್ಯಕ್ಕೆ, ಅವರ ಅರ್ಥ ಮಾಡ್ಕೊಳ್ಳೋ ಸೌಕರ್ಯಕ್ಕೆ. ತುಂಬಾ ಜನ ಹೇಳ್ಕೊಳ್ತಾರೆ ನೀವು ಕನ್ನಡದಲ್ಲಿ ಮಾಡ್ಬಿಟ್ಟಿದ್ರೆ ಆಮೇಲೆ ನಂತರ ಸಂಸ್ಕೃತ. ಹಾಗಲ್ಲ, ಅದು ನಾವು ಇದು ಕೆಲಸವನ್ನು ಮಾಡಬೇಕಾದಾಗ ನೇರವಾಗಿ ಸಂಸ್ಕೃತದಲ್ಲಿ ಪ್ರತ್ಯೇಕ, ಕನ್ನಡದಲ್ಲಿ ಪ್ರತ್ಯೇಕ ಹೀಗೆ ಚಿತ್ರೀಕರಣ ಮಾಡ್ಕೊಂಡದ್ದು. ಹಾಗೆ ಮಾಡಿಕೊಂಡು ನಂತರ ಇತರೆ ಭಾಷೆಗಳಿಗೆ ಅನುಕೂಲವಾಗ್ಲಿ ಅಂತ ಅಂದ್ಬಿಟ್ಟು ನಾವು ಹಿಂದಿಗೆ ಅವ್ರಿಗೆ ಅವ್ರ ಸೌಕರ್ಯಕ್ಕೆ ಅಂತ ಅದನ್ನು ಒದಗಿಸ್ಕೊಟ್ವಿ, ಧ್ವನಿ ಜೋಡಿಸಿಕೊಟ್ವಿ. ಅಷ್ಟನ್ನು ಹೊರತುಪಡಿಸಿದ್ರೆ ಮೂರೂ ಭಾಷೆಗಳಲ್ಲಿ ತುಂಬಾ ಮುದ್ದಾಗಿ, ಮತ್ತೆ ಕೇವಲ ಮುದ್ದಾಗಿ ಯಾಕೆ ಕಾಣಿಸ್ತದೆ ಅಂತ ಹೇಳಿದ್ರೆ ಅದೊಂದು ತಾಂತ್ರಿಕ ಶ್ರೀಮಂತಿಕೆ ಇದೆ ಅಂತ. ಅಡಕದ ವಿಚಾರದಲ್ಲಿಯೂ ಮತ್ತೆ ತಾಂತ್ರಿಕ ಶ್ರೀಮಂತಿಕೆ ಇರೋದ್ರಲ್ಲೂ ಮತ್ತೆ ಹೇಗೆ ಅದನ್ನು ಜೋಡಿಸಿಕೊಟ್ಟಿದ್ದೇವೆ, ಅದನ್ನು ಕಟ್ಟಿಕೊಟ್ಟಿರುವಂತ ರೀತಿ ಇದೆಯಲ್ಲ, ಆ ಪ್ರೇಷಣೆ ಸಹ ತುಂಬಾ ಅದ್ಭುತವಾಗಿದೆ ಅಂತ ಇತರ ಹೇಳೋದ್ರಿಂದ ನಮಗೂ ಸಮಾಧಾನವಾಗಿ ಇದು ಮುದ್ದಾಂತ ಆ ಪದ ಇವು ಬಳಕೆ ಮಾಡಬಹುದಾಗಿದೆ. ಇಲ್ಲಾಂದ್ರೆ ಆತ್ಮಹತ್ಯೆ ಆಗ್ಬಿಡುತ್ತೆ ಅನ್ನೋ ಕಾರಣಕ್ಕಾಗಿ ಆತ್ಮಹತ್ಯೆಗಾಗಿ ಹೇಳ್ತಿರೋ ಮುದ್ದಾದ ಅಲ್ಲ ಇದು. ನಿಜವಾದ ಅರ್ಥದಲ್ಲಿ ಈಗಷ್ಟೇ ಚಿತ್ರನ ಮರುಮ ನೋಡ್ಕೊಂಡ್ ಬಂದ್ವಿ. ಈಗ ಉಪಗ್ರಹಕ್ಕೆ ಹಾಕಿಸಿ ಬಂದ್ವಿ. ಈಗ ಆ ಉಪಗ್ರಹ ಸಹ ಹಾಕಿದಾಗ್ಲೂ ಸಹ ನಮ್ಗೆ ವರ್ಣೋನ್ನತಿ ಆಗಿರ್ಲಿ ಅಥವಾ ಭಾಷೋನ್ನತಿ ಆಗಿರ್ಲಿ ಅಥವಾ ಇತರೆ ಚಿತ್ರಗಳನ್ನ ಹೋಲಿಕೆಯಲ್ಲಿ ನಾವು ನೋಡಿದಾಗ ಎಷ್ಟು ಚಂದ ನಮ್ಮ ಈ ಭಾಷೆಗಳು, ನಮ್ಮ ಕನ್ನಡ, ನಮ್ಮ ಸಂಸ್ಕೃತ ಈ ಹಿಂದಿಯಲ್ಲಿ ಮಾಡಿದಿರುವಾಗ ಇನ್ನೆಷ್ಟು ಚಂದ ಇದೆಯಲ್ಲ ಅಂತ ಯೋಚನೆ ಮಾಡ್ತಾ ಮಾಡಿದ್ದು ಪದ್ಮಗಂಧಿ ಆಗಿರೋದ್ರಿಂದ ಈ ಭಾಷೆಗಳಲ್ಲಿ, ಬಹುಭಾಷೆಗಳು ಇವಾಗ ಅನೇಕರು ಹೇಳ್ತಿರುವಂತದ್ದು ನಮ್ಮ ಭಾಷೆಗಳಲ್ಲೂ ನಾವು ಮಾಡಿಕೊಳ್ತೇವೆ. ಅದನ್ನ ತೆಲುಗು ಮಾಡ್ತೇವೆ, ತಮಿಳು ಮಾಡ್ತೇವೆ, ಮಲಯಾಳಕ್ಕೆ ಮಾಡ್ತೇವೆ. ಹಾಗೆ ನೋಡ್ಕೊಂಡ್ರೆ ಸಂಸ್ಕೃತ ಭೂಯಿಷ್ವಾದಂತ ಮಲಯಾಳ ಮತ್ತೆ ಬಂಗಾಳ ಎಲ್ಲ ಏನಿದೆ ಅವರೆಲ್ಲರಿಗೂ ಸಂಸ್ಕೃತ ತುಂಬಾ ಸುಲಭ ಅವ್ರಿಗೆ. ಹಾಗಾಗಿ ನಮ್ಮಲ್ಲಿ ಮಾಡಬೇಕು ಅನ್ನೋ ಬೇಡಿಕೆಗಳು ನಮಗೆ ನಿಧಾನವಾಗಿ ಬರ್ತಾ ಇರೋದ್ರಿಂದ ಎಲ್ಲ ಭಾಷೆಗಳಿಗೂ ಇದು ಆಗಲಿ ಅನ್ನೋ ಆಶೆ ನಮ್ದು. ಖಂಡಿತ ಸರ್. ಇನ್ನು ಸಂಸ್ಕೃತ ಭಾಷೆ ಅನ್ನೋದು ತಾವು ಹಲವಾರು ವರ್ಷಗಳಿಂದ ಆಳವಾದ ಅಧ್ಯಯನ ಮಾಡಿದ್ದೀರಿ, ಬೋಧನೆ ಮಾಡಿದ್ದೀರಿ. ಸಿನಿಮಾ ಮೂಲಕ ಅಂದರೆ ಇವತ್ತಿನ ಪೀಳಿಗೆಯ ಮನಸ್ಥಿತಿ ಏನಿದೆ, ಸಿನಿಮಾ ಮತ್ತಷ್ಟು ಸುಲಭದ ಹಾದಿ, ಒಂದು ಮತ್ತಷ್ಟು ಪರಿಣಾಮಕಾರಿ ಅನ್ನುವಂಥದ್ದು. ಸಂಸ್ಕೃತ ಭಾಷೆಯಲ್ಲೂ ಸಿನಿಮಾ ಮಾಡಬೇಕು ಅಂತ ಅಂದಾಗ ನಿಮಗೆ ಬಂದದ್ದು ಯೋಚನೆ ಹೇಗೆ ಮೇಡಮ್? ಇದು ಸಂಸ್ಕೃತ ನಮಗೆ ತುಂಬ ಸಹಜವಾಗಿದೆ. ಹೌದು. ವಿಶೇಷವಾಗಿ ಈಗ ಒಂದು 40 ವರ್ಷಗಳಿಂದ ಸಂಸ್ಕೃತದಲ್ಲಿ ಇಲ್ಲದೆ ಇದ್ದಂಥ ಒಂದು ಅಂಶ ಏನಂತ ಹೇಳಿದ್ರೆ ಮಾತಾಗಿ ಬಳಸ್ತಾ ಇರಲಿಲ್ಲ. ದೊಡ್ಡವ್ರು ಮಾತಾಡ್ತಾ ಇದ್ರು, ಸಾಮಾನ್ಯರು ಬಳಸ್ತಾ ಇರಲಿಲ್ಲ. ಆ ಒಂದು ಅಂಶವೂ ಕೂಡ ಸೇರ್ಕೊಂಡಿದೆ. ಈಗ ಶಾಸ್ತ್ರ ಸಾಹಿತ್ಯ ಮಿಕ್ಕಿದ್ದೆಲ್ಲ ಇರೋದ್ರ ಜೊತೆಗೆ ದೊಡ್ಡ ದೊಡ್ಡ ಕಾವ್ಯಗಳು, ಈಗ ರಾಮಾಯಣ, ಮಹಾಭಾರತ ಇವೆಲ್ಲ ಸಂಸ್ಕೃತದಲ್ಲೇ ಮೂಲವಾಗಿ ಬಂದಿದ್ದು. ವೇದಗಳು ಸಂಸ್ಕೃತದಲ್ಲೇ ಇರೋದು, ಉಪನಿಷತ್ತುಗಳು ಅದರಲ್ಲೇ ಇರೋದು, ನಮ್ಮ ಸಕಲ ಶಾಸ್ತ್ರಗಳು ಅದರಲ್ಲೇ ಇರೋದು. ಇವತ್ತು ನೀವು ಯೋಗ ಕಲಿಬೇಕು ಅಂತ ಹೇಳಿದ್ರೆ ಒಂದಿಷ್ಟು ಸಂಸ್ಕೃತದ ಪರಿಚಯ ಆಗ್ಬೇಕು. ನಿಮ್ಮ ಆಯುರ್ವೇದ ಕಲಿಬೇಕು ಅಂತ ಹೇಳಿದ್ರೆ ಸುಶ್ರುತನಾಶ ಇವ್ರನ್ನೆಲ್ಲ ಅಂದ್ರೆ ಈ ಸಂಸ್ಕೃತ ಅನ್ನೋದನ್ನ ನಾವು ಸ್ವಲ್ಪ ದೂರ ಇಟ್ಟಿದೀವಿ ಮಾನಸಿಕವಾಗಿ. ವಸ್ತುತಃ ಅದು ನಮ್ಮಲ್ಲೇ ಅಂತರ್ಗತವಾಗಿರುವಂತಹದ್ದು. ನಾವ್ ಏನ್ ಮಾಡಿದ್ರು ಕೂಡ ಈ ಕನ್ನಡದಲ್ಲೇ ನಾವು ಮಾತಾಡುವಾಗ ಸುಮಾರು 60% ಕನ್ನಡ ಶಬ್ದಗಳಲ್ಲದೆ ಸಂಸ್ಕೃತವನ್ನು ಬಳಸ್ತೀವಿ. ಹೀಗಾಗಿ ಇದು ಬೇರೆ ಹೊಸದು ಅಂತೆಲ್ಲ ನನಗಂತೂ ಅನ್ನಿಸ್ಲಿಲ್ಲ. ನಮಗೆ ಕನ್ನಡವನ್ನು ಸಂಸ್ಕೃತವನ್ನು ಸಮಾನವಾಗಿ ಪ್ರೀತಿಸುವಂತಹ ಮನಸ್ಸು ನಮ್ಮದು ಬೇಕಾಗಿರುವಂತಹದ್ದು ನಮಗೆ ಸಾಹಿತ್ಯದ ವಿದ್ಯಾರ್ಥಿಗಳಾಗಿ. ಅದರಿಂದ ಅದನ್ನ ಈಗ ಸುಮಾರು ಜನ ಮಾತಾಡೋ ಅಂಥವ್ರಿದ್ದಾರೆ ಸಂಸ್ಕೃತದಲ್ಲಿ. ಮಕ್ಕಳಾದಿಯಾಗಿ ದೊಡ್ಡವ್ರವರೆಗೂ ಆಬಾಲ ವೃದ್ಧರು ಅನೇಕರು ಸಂಸ್ಕೃತವನ್ನ ಕಲಿತಾ ಇದ್ದಾರೆ. ಈ ಟೆಕ್ನಿಕಲ್ ಲೈನಲ್ಲಿರೋ ಅಂಥವ್ರು, ಈ IT ಪ್ರೊಫೆಷನಲ್ ಇರೋ ಇಂಥವರೆಲ್ಲ ಸಂಸ್ಕೃತವನ್ನು ಕಲಿತಾ ಇದ್ದಾರೆ. ಆಮೇಲೆ ಅವ್ರಿಗೇನು ಕಷ್ಟ ಅನ್ಸೋದೇ ಇಲ್ಲ. ನಾವು ಪ್ರಯೋಗನೂ ಮಾಡಿದ್ದೀವಿ. ಅಯ್ಯೋ ಸಂಸ್ಕೃತ ಕನ್ನಡ ಇದ್ದಂಗೆ ಇದೆ ಅಂತ ಹೇಳ್ತಾರೆ, ಅಷ್ಟು ಸರಳವಾಗಿದೆ. ಈಗ ಶಿಲ್ಪಶಾಸ್ತ್ರದಲ್ಲಿ ನೀವು ಶಿಲ್ಪಶಾಸ್ತ್ರ ಅನ್ನೋ ಪದನೇ ತಗೊಳ್ಳಿ, ಇದು ಭಾವಶಿಲ್ಪ, ಇದು ಇನ್ನೊಂದು ಶಿಲ್ಪ ಅಂತ ಹೇಳಿದ್ರೆ ಏನು ಅರ್ಥ ಆಗಲ್ವೇ? ಎಲ್ಲರಿಗೂ ಬರುತ್ತೆ. ಇದು ಮೂರ್ತಿ ಶಿಲ್ಪ, ಇದು ವಾಸ್ತುಶಿಲ್ಪ, ಕನ್ನಡದಲ್ಲೇ ಉಪಯೋಗಿಸ್ತೀವಿ. ಆಗ ಪದಗಳು ಸಂಸ್ಕೃತ ಅಲ್ವಾ? ಹೀಗಾಗಿ ಸಂಗೀತವಾಗ್ಲಿ ನೃತ್ಯವಾಗ್ಲಿ ಅದರಲ್ಲೆಲ್ಲ ನಮಗೆ ಸಂಸ್ಕೃತ
ಅಂತರ್ಗತವಾಗಿರೋದ್ರಿಂದ ಅದರಲ್ಲೇ ಹೊಸದು ಅಂತ ಅನ್ಸೋದಿಲ್ಲ, ಸುಲಭ ಆಯ್ತು ನಮ್ಗೆ. ಇನ್ನೂ ಒಂದು ನಮ್ಮ ಸುಚೇಂದ್ರ ಹೇಳಿದ್ರು, ಅಲ್ಲಿ ಯಾವ ವಿದ್ಯಾರ್ಥಿಗಳನ್ನ ನಾವು ಬಳಸ್ಕೊಂಡಿದೀವಿ, ಗುರುಕುಲದ ವಿದ್ಯಾರ್ಥಿಗಳು ಅವರೆಲ್ಲ ಸಂಸ್ಕೃತ ಮಾತಾಡ್ತಾರೆ. ಯಾವ ಹಿನ್ನೆಲೆಯಿಂದಾದ್ರೂ ಬರ್ಲಿ, ಅವರು ಆಡು ಭಾಷೆಯಾಗಿ ಸಂಸ್ಕೃತವನ್ನು ಬಳಸ್ತಾ ಇದ್ದಾರೆ. ಅವರು ಓದ್ತಾ ಇರೋದು ಇದನ್ನೇ, ಇದು SSLC ವರೆಗೂ ಅವ್ರಿಗೆ ಓದಿಸ್ತಾರೆ. ಅಲ್ಲಿ ಎಲ್ಲ ಇದೇ ವಿಷಯಗಳೇ, ಬೇರೆ ಶಾಲೆಗಳಲ್ಲಿ ಏನ್ ಹೇಳ್ತಾರೋ ಅದನ್ನೇ, ಆದ್ರೆ ಅವ್ರು ಪರಸ್ಪರ ಮಾತಾಡ್ಕೊಳ್ಳೋದು ಮಾತ್ರ ಸಂಸ್ಕೃತದಲ್ಲಿ. ಹಾಗಾಗಿ ಮಾಡಿಸೋದು ಏನು ಕಷ್ಟ ಆಗ್ಲಿಲ್ಲ. ಸಂಸ್ಕೃತ ಗೊತ್ತಿಲ್ಲದೆ ಇರೋವಂಥವ್ರು ಯಾರೂ ಇರ್ಲಿಲ್ಲ ಅಲ್ಲಿ. ಈಗ ನಮ್ಮ ಗುರುಮಾತಾ ಪಾತ್ರ ಮಾಡಿದ್ದಾರೆ, ಆಕೆ ಯಾರು ಹೈಸ್ಕೂಲಲ್ಲಿ 1-2 ವರ್ಷ ಓದಿರ್ಬೋದು, ಆದ್ರೆ ಎಷ್ಟು ಸ್ವಚ್ಛವಾಗಿ ಮಾತಾಡಿದ್ದಾಳೆ. ತುಂಬಾ ಆಸಕ್ತಿಯಿಂದ ಆಕೆ ನಾನೇ ಹೇಳ್ತೀನಿ, ಏನು ಬೇರೆ ಬೇಡ ಅಂತ ಹೇಳಿಸ್ಕೊಂಡು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹೀಗೆ ಪ್ರತಿಯೊಬ್ಬರದ್ದು ಕೂಡ ಅವರ ಒಂದು ಸ್ವಂತ ಆಸಕ್ತಿ ಅದರಲ್ಲಿ ಸೇರಿದೆ. ನಮ್ಮ ಆಸೆನೂ ಅದರಲ್ಲಿ ಫಲಿತವಾಗಿದೆ ಅಂತ ಹೇಳಬಹುದು. ಈಗ ಈ ತರ ಅನುಕೂಲಗಳು ಒದಗಿ ಬಂದಿದೆ ನಮ್ಗೆ. ಹೌದು ಮೇಡಮ್. ಅಂದ್ರೆ ಇವತ್ತು ಈಗ ಕನ್ನಡ, ಹಿಂದಿ ಮತ್ತು ಸಂಸ್ಕೃತ 3 ಭಾಷೆಯಲ್ಲಿ ಚಿತ್ರ ಬಿಡುಗಡೆ ಆಗ್ತಾ ಇದೆ. ಇವತ್ತು ಸುಚೇಂದ್ರ ಪ್ರಸಾದ್ ಸರ್ ಅಂದ ಕೂಡಲೇ ಅವರ ಕನ್ನಡ ಭಾಷೆ, ಆ ಪದ ಬಳಕೆ, ಅವರು ಮಾತಾಡೋದನ್ನ ಕೇಳ್ತಾನೆ ಇರಬೇಕು ಅಂತ ಅನ್ಸುತ್ತೆ. ನನಗೆ ಆಶ್ಚರ್ಯ ಅನ್ಸಿದ್ದು, ಹಿಂದಿ ಕೂಡ ಡಬ್ ಮಾಡಿದ್ದೀರಿ ಸರ್ ತಾವು. ಅಂದ್ರೆ ಟ್ರೇಲರ್ ನೋಡಿದಾಗ ಗೊತ್ತಾಯ್ತು ನೀವು ಹಿಂದಿ ಮಾತಾಡಿದ್ದೀರಿ ಅನ್ನುವಂಥದ್ದು. ನಾವು ಹಿಂದೆ ನಿಮ್ ಕಾರ್ಯಕ್ರಮ ಚೆನ್ನಾಗಿ ಹೇಳಿದ್ದೆ, ನನ್ನ ಮೂಲ ಭಾಷೆ ಮಾತೃಭಾಷೆ ಹೌದು, ಹಿಂದಿ ಹೌದು ಅಂತ ಸರ್, ಹೇಳಿದ್ದೆ ನಾನು. ನಾನು ಜನ್ಮತಃ ಇಲ್ಲಿ ಕರ್ನಾಟಕದವನು. ಆ ಕಾರಣಕ್ಕಾಗಿ ನನಗೆ ನನ್ನ ಕನ್ನಡ ಮಾತೆ ನನಗೆ ತುಂಬಾ ಪೂಜ್ಯಳು. ಆದ್ರೆ ನನ್ನ ಮನೆ ಮಾತು ಕನ್ನಡವಲ್ಲ ಆಗಿಲ್ಲ. ಆ ಕಾರಣಕ್ಕಾಗಿ ನಮ್ಗೆ ಹಿಂದಿ ತುಂಬಾ ಸುಲಲಿತವಾಗಿತ್ತು. ಹಾಗಾಗಿ ಅದು ಸಂಸ್ಕೃತದ ಮಗಳು ಅಂತಲೇ ಅದನ್ನ ನಾವು ಪರಿಭಾವಿಸ್ತೇವೆ, ಹಾಗೆ ಪರಿಗಣಿತ ಅದು. ಲಿಪಿಯು ಸಹ ನಮಗೆ ನಾಗರಿನೇ, ಹಿಂದಿಗೆ ಬೇಕಾಗಿರೋದು ನಾಗರಿ. ಮನೆ ಮಾತು ಮತ್ತೆ ಹಿಂದಿ ನಿರರ್ಗಳವಾಗಿ ನಿಮ್ಮ ಮನೆಯಲ್ಲಿ ಬಳಸ್ತಿದ್ದೀರಿ ಅಂತಂದಾಗ ಈ ಆವೃತ್ತಿಯನ್ನ, ಹಿಂದಿಯ ಆವೃತ್ತಿಯನ್ನು ತರೋದಕ್ಕೆ ಏನು ಕಷ್ಟವಾಗಿರ್ಲಿಲ್ಲ. ಹೆಚ್ಚಿನ ಜನರಿಗೆ ಅದು ಅನುಕೂಲವಾಗುತ್ತೆ, ಅವ್ರಿಗೆ ಸೌಕರ್ಯಯುತವಾಗುತ್ತೆ ಅನ್ನೋ ಕಾರಣಕ್ಕಾಗಿ ಹಿಂದಿ. ಅಂದ್ರೆ ಸಿನಿಮಾದಲ್ಲಿ ತಾವು ಪ್ರಯೋಗ ಮಾಡಿದ ಮೊದಲ ಸರ್ ಇದು ಹಾಗಾದ್ರೆ ಹಿಂದಿ ಅನ್ನೋಂಥದ್ದು? ಇಲ್ಲ, ಹಾಗೇನಿಲ್ಲ. ಹಿಂದಿ ನಾ ಹೇಳಿದ್ರೆ ಮನೆಯಲ್ಲಿಯೂ ಮಾತೇ ಹಿಂದಿ ಆಗಿರೋದ್ರಿಂದ ರಂಗದಲ್ಲಿಯೂ ಅನೇಕ ಹಿಂದಿ ನಾಟಕಗಳಲ್ಲಿ ಹಿಂದಿ ನಾಟಕಗಳಾಗ್ಲಿ, ಹಿಂದಿ ಚಿತ್ರವಾಗ್ಲಿ ಅನೇಕ ನಾನು ಪಾಲ್ಗೊಂಡಿದ್ದು ತೊಡಕೊಂಡಿದ್ದೆಲ್ಲ ಇದೆ. ನಾನು ಹಾಗೆ ನೋಡಿದ್ರೆ ಇದು ರಾಷ್ಟ್ರೀಯ ನಾಟಕ ಶಾಲೆಯಲ್ಲಿ ಕಲ್ತು ಬಂದವನಾಗಿ, ದೆಹಲಿನಲ್ಲಿ ಕಲ್ತು ಬಂದವನಾಗಿ, ಅಲ್ಲಿ ಮಾಧ್ಯಮವು ಹಿಂದಿಯೇ ಇತ್ತು. ಆಂಗ್ಲ ಅಥವಾ ಹಿಂದಿಯನ್ನೇ ನಾವು ಬಳಸಬೇಕಾಗಿತ್ತು. ನೀವು ನಾಟಕಗಳನ್ನ ಮಾಡಿದಾಗ್ಯೂ ಸಹ ಅಲ್ಲಿ ಹಿಂದಿಯಲ್ಲೇ ಮಾಡಬೇಕಾಗಿತ್ತು. ಆ ತರದ ಹಿಂದಿಯ ಬಳಕೆ, ಹಿಂದಿಯ ವಾತಾವರಣ, ಪರಿಸರ ಪರಿಸ್ಥಿತಿಗಳು ಅನೇಕ ವರ್ಷಗಳಿಂದ ದಕ್ಕಿದ್ರಿಂದ, ಮನೆಯಲ್ಲಿಯೂ ಅದೇ ಇದ್ದಿದ್ರಿಂದ ನಮ್ಗೆ ಹಿಂದಿ ತುಂಬಾ ಸಂಕಷ್ಟದ ಸಂಕೋಲೆ, ತುಂಬಾ ಬವಣೆ. ಇದು ಯಾಕಪ್ಪ ಹಿಂದಿಲ್ ಬೇಕಾಗಿತ್ತು ಅಂತ ಅನ್ಸುವಂತ ಪರಿಮಯವೇ ಇರಲಿಲ್ಲ. ಭಾಷೆ ಯಾವ್ದಾದ್ರು ಸರಿಯೇ, ಪದ್ಮಗಂಧಿಯ ಭಾವ ಬಹಳ ದೊಡ್ಡದಾಗಿದ್ದರಿಂದ ನಾವ್ ಏನನ್ನ ಹೇಳಕ್ ಹೊಟ್ಟಿದ್ದೀವಿ, ಭಾಷೆ ನಮ್ಗೆ ದೊಡ್ಡದಾಗಿ ಕಾಣಿಸ್ಲಿಲ್ಲ. ನಮ್ಗೆ ಭಾವ ಇದೆಯಲ್ಲ ಅದು ಬಹಳ ದೊಡ್ಡದು. ಅದ್ರಲ್ಲಿ ನಾವು ಆಗ್ಲಿ ಹೇಳಿದಂತ ರಾಷ್ಟ್ರೀಯತೆ ಆಗಿರ್ಬೋದು, ನಮ್ಮ ಪಾರಂಪರಿಕ ಅಧ್ವರ್ಯರು, ನಮ್ಮ ಜ್ಞಾನ ಪರಂಪರೆ ಆಗಿರ್ಬೋದು, ಜ್ಞಾನ ಶಾಖೆಗಳಾಗಿರ್ಬೋದು, ಅದು ತಂತ್ರ ಮಂತ್ರ, ಚಿಕಿತ್ಸೆ ಅಥವಾ ಸಾಹಿತ್ಯ, ಸಂಗೀತ, ನಾಟಕ, ವಾಸ್ತುಶಿಲ್ಪ, ಯಾವ್ಯಾವ ತಗೊಂಡ್ರು ಕಮಲ ವ್ಯಾಪಕವಾಗಿ ಪಸರಿಸಿಬಿಟ್ಟಿದ್ಯಲ್ಲ, ಹಡ್ಕೊಂಡಿದ್ಯಲ್ಲ. ಆ ಎಲ್ಲವನ್ನೂ ಒಂದ್ ಕಡೆ ದಾಖಲಿಸಬೇಕಲ್ಲ. ಹಾಗೆ ದಾಖಲಿಸಿದ್ರೆ ಬರುವ ತಲೆಮಾರುಗಳಿಗೆ ಆಕರವಾಗ್ಬೋದಲ್ಲ, ಅವ್ರಿಗೆ ಆಧಾರವಾಗ್ಬೋದಲ್ಲ. ನಾವು ನಮ್ಮ ಜೀವಿತಾವಧಿಯಲ್ಲಿ ಏನೆಲ್ಲ ಬಹಳ ಜನ್ಮ ಸಾರ್ಥಕ್ಯ ಮಾರ್ಗದ ಬಗ್ಗೆ ಅಧ್ಯಾತ್ಮ ಯಾವಾಗಲೂ ಹೇಳ್ತಾ ಇರುತ್ತೆ. ಈ ಜನ್ಮವನ್ನು ಸಾರ್ಥಕಪಡಿಸಿಕೊಳ್ಳೋದು ಇಂಥ ಕೆಲಸಗಳ ಮುಖಾಂತರ ಅಂತ ನಾವು ಯೋಚನೆ ಮಾಡ್ಬಿಟ್ವಿ. ಆ ಕಾರಣಕ್ಕಾಗಿ ಪೂರ್ವ ನಿಯೋಜಿತ ಆಗಿ ವಿದುಷಿಯರು ನಮ್ಗೆ ಬಂದಿದ್ದನ್ನ ಕೆಲಸ ಕೊಟ್ಟಿದ್ದನ್ನು ಮಾಡ್ಬೇಕು ಅಂತ ನೀವು ಹೇಳಿದಾಗ ಹೋಭಾಗ್ಯ ಅಂತ ಗಂಟೆ ಹೊತ್ಕೊಂಡು ಈ ಕೆಲಸವನ್ನು ಮಾಡಿದ್ವಿ. ಸಂತುಷ್ಟರಾಗಿದ್ದೇವೆ. ಇಡೀ ತಂಡ ಪದ್ಮಗಂಧಿಯಲ್ಲಿ ಕೆಲಸ ಮಾಡುತ್ತದೆ. ಯಾವಾಗ್ಲೂ ಕೇಳಿದಾಗ ಏನು ತುಂಬಾ ಕಷ್ಟವಾದ್ರು ನಿಮ್ಗೆ ಹೋಗ್ಲಿ, ನಿಮ್ಗೆಲ್ಲ ಹೇರಳವಾದ ಹಣ ಮತ್ತು ಸಂಪನ್ಮೂಲ ದಕ್ಕಿದ್ಯಾ ಅಂತ ಕೇಳಿದಾಗ ಯಾರು ಬರಿಗೆಲ್ಲೂ ಹೋಗ್ಲಿಲ್ಲೂ ಆದ್ರೂ ಸಹ ಅವ್ರಿಗೆ ಸಂಪನ್ಮೂಲಕ್ಕಾಗಿ ಕೆಲಸ ಮಾಡಿದ್ದೇ ಅಲ್ಲ ಅಂತ ಎಲ್ಲ ತಜ್ಞರು ಹೇಳಿದ್ರು. ಅಯ್ಯೋ ಇಷ್ಟು ಒಳ್ಳೆ ಕೆಲಸ ಮಾಡ್ತೀರಿ, ಈಗಲೂ ಆ ಮಾತನ್ನು ಹೇಳ್ತಾರೆ. ಹಾಗೆ ನೋಡ್ಕೊಂಡಿದ್ದಲ್ಲಿ ಪಾಲ್ಗೊಂಡಂತವರೆಲ್ಲರೂ ಅವರವರು ಯಾವ್ಯಾವ ಜಿಲ್ಲೆಯಿಂದ ಬರ್ತಾರೋ ಆ ಜಿಲ್ಲೆಯಲ್ಲಿ ನಾನು ಇದನ್ನ ತಗೊಳ್ತೇನೆ, ಜವಾಬ್ದಾರಿ ತಗೊಳ್ತೇನೆ. ಆ ಬಿಡುಗಡೆ ಸಂದರ್ಭದಲ್ಲಿ ನಾನು ಇದನ್ನ ಹೆಚ್ಚು ಪ್ರದರ್ಶನ ಮಾಡ್ತೀನಿ, ಅದು ಸಂಸ್ಕೃತದಲ್ಲಿ ಪ್ರದರ್ಶನ ಮಾಡ್ತೀನಿ, ಕನ್ನಡ ಮಾಡ್ತೀನಿ, ಹಿಂದಿನ ಅಲ್ಲಿಗೆ ತಲುಪಿಸ್ತೇನೆ ಅಂತ ಹೀಗೆಲ್ಲ ಅವ್ರು ಮುಂದೆ ಕೆಲಸ ಮಾಡೋದು ನೋಡಿದ್ರೆ ನಮ್ಗೆ ನಿಜವಾಗಿ ಪದ್ಮಗಂಧಿಯಲ್ಲಿ ಕೆಲಸ ಒಟ್ಟಾಗಿ ಕೆಲಸ ಮಾಡಿದ್ದಕ್ಕೋಸ್ಕರ ತುಂಬಾ ಒಳ್ಳೆಯ ಶ್ರೇಯ ದಕ್ಕಿದೆ ಅಂತ ಅನ್ಸುತ್ತೆ. ಮತ್ತೊಂದು ಪದ್ಮಗಂಧಿ ಟ್ರೇಲರ್ ನೋಡಿದಾಗ ಸರ್, ಅಂದ್ರೆ ಒಂದು ವಿಚಾರ ವೈಶಾಲ್ಯತೆ, ಕಮಲದ ಹೂವೇ ಒಂದು ಇಲ್ಲಿ ಪಾತ್ರ, ಹೂವೇ ಒಂದು ವಿಷಯ, ಹೂವಿನ ಸುತ್ತಲೇ ಎಲ್ಲವೂ ನಡೆಯುವಂಥದ್ದು ಅಂದಾಗ ಮತ್ತೊಂದು ನನಗೆ ಬಹಳ ಆಕರ್ಷಿಸಿದ್ದು ಅಂದರೆ ಅಣ್ಣವರ ಕವಿರತ್ನ ಕಾಳಿದಾಸ ಸಿನಿಮಾದ ಒಂದು ದೃಶ್ಯ ಏನಿದೆ, ಕಮಲೇ ಕಮಲೋತ್ಪತ್ತಿ, ಬಹಳ ಅದ್ಭುತವಾದ ದೃಶ್ಯ ಅದು ಕೂಡ ಇದರಲ್ಲಿ ಅಳವಡಿಸಿರೋದು. ಹೇಗೆ ಈ ವಿಚಾರ ಬಂದಿದೆ? ಹೇಗೆ ಹುಡುಕ್ತಾ ಹೋದಾಗೆಲ್ಲ ಕಮಲ ಎಲ್ಲೆಲ್ಲಿದೆ ಅಂತ ನೋಡಿದಾಗ ಕೇವಲ ಗಮನ ಸೆಳೆಯುವ ತಂತ್ರ ಅಷ್ಟೇ ಅಲ್ಲ, ನಮ್ಮ ಹಿರಿಯರು ಸಹ ಹೇಗೆ ವ್ಯಾಪಕವಾಗಿ ಬಳಸಿದ್ದಾರೆ ನೋಡಿ ಅದನ್ನ. ಒಂದು ಕವಿರತ್ನ ಕಾಳಿದಾಸ, ನಾವು ಕಾಳಿದಾಸನ ಬಗ್ಗೆ ಅನೇಕ ವಿಚಾರಗಳನ್ನು ಮಾತಾಡಿದ್ದೇವೆ ಚಿತ್ರದಲ್ಲಿ.
ಕವಿರತ್ನ ಕಾಳಿದಾಸರ ಕುರಿತಾಗಿ ಮಾಡಿದ ಚಿತ್ರ. ಅದರಲ್ಲೂ ಸಹ ರಾಜಕುಮಾರ್ ರಂಥವರು ಅದನ್ನು ಮಾತಾಡಿ ಅದನ್ನ ಹೇಳಿದಾಗ ಅದರಲ್ಲಿ ಹೇಗೆ ವಾಕ್ಯಚ್ಛೇದ ಪದಚ್ಛೇದ ಅದ್ರ ಬಗ್ಗೆ ನಾವು ಮಾತಾಡ್ಕೊಳ್ತಾ ಇದ್ವಿ. ದೃಷ್ಟಮಿಂದಿ ಇಂದಿ ವರದ್ವಯಂ ಆಗ್ಬೇಕಾ, ಇಂದೀವರ ದ್ವಯಂ ಆಗ್ಬೇಕಾ, ಈ ತರದೆಲ್ಲ ನಾವು ತುಂಬಾ ಚರ್ಚೆ ಮಾಡ್ತಿದ್ವಿ. ಆ ತರದೆಲ್ಲ ಸಂಗತಿಗಳನ್ನ ಇಟ್ಕೊಂಡು ಎಷ್ಟು ಚೆನ್ನಾಗಿ ಆಗಲೂ ಬಳಸಿದ್ದಾರೆ ಅನ್ನೋದನ್ನ ನಿದರ್ಶನವಾಗಿ ದೃಷ್ಟಾಂತವಾಗಿ ನಾವು ಕೊಡ್ಬೇಕಾಗಿತ್ತು. ಆ ಕಾರಣಕ್ಕೆ ಅದು ನೀವು ಹೇಳಿದಂತ ಆಗ್ಲೇ ಹೇಳಿದ ಹಾಡು ಇದೆಯಲ್ಲ, ಅದು ಸಹ ನಮ್ಮ ಚಿತ್ರದ ಭಾಗವಾಗೇ ಇದೆ. ಈ ಮಕ್ಕಳೆಲ್ಲ ಬಂದು ಕೂತ್ಕೊಂಡು ಕಮಲ ಅಂತ ಎಲ್ಲೆಲ್ಲಿ ಸಿಗುತ್ತೆ, ಅದರಲ್ಲಿ ಕಮಲ ನಯನ ಕಮಲ ವದನ ಅಂತ ನಮ್ಮ ನಾರದರು ಹೇಳುವಂತ ಹಾಡು, ಈ ತರದ ನಮ್ಮ ಚಿತ್ರ ಸಾಹಿತ್ಯವಾಗ್ಲಿ, ಗ್ರಂಥದಲ್ಲಾಗ್ಲಿ, ಸಾಹಿತ್ಯದಲ್ಲಾಗ್ಲಿ, ಅಥವಾ ನಮ್ಮ ನೃತ್ಯದಲ್ಲಾಗ್ಲಿ, ನಾಟಕದಲ್ಲಾಗ್ಲಿ, ಎಲ್ಲೆಲ್ಲಿಯೂ ಸಹ ಕಮಲ ಹೇಗೆ ವ್ಯಾಪಕವಾಗಿ ಬಳಕೆಯಾಗಿದೆ ಅಂತ ತುಣುಕೊಂಡು ಕೊಡಬೇಕಾಗಿತ್ತು. ಆ ಕಾರಣಕ್ಕೋಸ್ಕರ ಚಿತ್ರದ ಬಳಿ ಪದ್ಮಗಂಧಿ ಇಲ್ಲದ ಬಳಕೆಯಾಗಿದೆ. ಖಂಡಿತ. ಅಂದ್ರೆ ಈಗ ಒಂದೇ ಒಂದು ಬಿಟ್ಬಿಟ್ರು ಅವರು, ನಾನು ಅದನ್ನು ಪೂರೈಸ್ಬಿಡ್ತೇನೆ. ಹೇಳ್ಬಿಡಿ ಮೇಡಮ್. ಸಾಹಿತ್ಯ, ಸಂಗೀತ, ನೃತ್ಯ ಅದೆಲ್ಲ ಸರಿ, ತತ್ವಶಾಸ್ತ್ರದಲ್ಲಿ ಅದೆಷ್ಟು ಸರಳವಾದಂತಹ ರೀತಿಯಲ್ಲಿ ಭಗವದ್ಗೀತೆನಲ್ಲಿ ಅರ್ಧ ಪಾದದಲ್ಲಿ, ಕಾಲಪಾದದಲ್ಲಿ ಪದ್ಮಪತ್ರ ಮಿವಾಂಭಸಿ ಲಿಪ್ಯತೆಯನ್ನ ಅಸಪಾಪೇನ ಪದ್ಮಪತ್ರ ಮಿವಾಂಭಸಿ, ಇಡೀ ಕರ್ಮ ರಹಸ್ಯ ಅಂತ ಹೇಳ್ತಾರೆ, ಕರ್ಮಯೋಗದ ರಹಸ್ಯ ನಮ್ಮ ಭಗವದ್ಗೀತೆಯಲ್ಲಿ ಬಂದಿರೋದು. ಅದನ್ನ ಎರಡೇ ಮಾತಿನಲ್ಲಿ ಹೇಳಿದೆ, ಪದ್ಮಪತ್ರ ಮಿವಾಂಭಸಿ. ನೀವು ಎಲ್ಲವನ್ನು ಭಗವಂತನಲ್ಲಿ ಸಮರ್ಪಿಸಿ ನೀವು ಕೆಲಸ ಮಾಡಿದ್ದೆ ಆದ್ರೆ ಪೂರ್ಣ ಹೃದಯದಿಂದ ನಿಮಗೆ ಆ ಅಂಟು ನಂಟುಗಳಿರೋದಿಲ್ಲ, ನಿಮಗೆ ಮೋಕ್ಷವೇ ಅಂತ ಹೇಳಿ, ಹೇಗೆ ಕಮಲ ಪತ್ರದ ಮೇಲೆ ನೀರು ಹಾಕಿದ್ರೆ ಅದು ಕಂಟ್ಕೊಳ್ಳೋದಿಲ್ಲ, ಹಾಗೆ ಬಿದ್ದು ಹೋಗುತ್ತೆ, ಅದು ತೊಳೆದು ಹೋಗ್ಬಿಡುತ್ತೆ ಅಂದ್ರೆ ಅದ್ರ ಮೇಲೆ ಇದ್ದಿರಬಹುದಾದಂತ ಸಣ್ಣ ಧೂಳನ್ನು ಕೂಡ ತೊಳೆದು ಬಿಡುತ್ತೆ. ಹೀಗೆ ಪದ್ಮಪತ್ರಮಿವ ಅಂಬ ಅಂದ್ರೆ ನೀರು, ಹಾಗೆ ಅಂತ ಅಂದ್ರೆ ಎಲ್ಲಿಂದ ಎಲ್ಲಿಗೆ ನೋಡಿ. ನೀವು ಅವಾಗಲೇ ರಣಾಂಗಣ ಹೇಳಿದ್ರಿ, ನಾವು ಮಿಕ್ಕಿದ್ದೆಲ್ಲ ಹೇಳಿದ್ವಿ. ಈ ತತ್ವಶಾಸ್ತ್ರಕ್ಕೂ ಕೂಡ ಒಂದು ಕಮಲ ಸಂಕೇತವಾಗಿ ಬಂದು ನಿಂತ್ಕೊಳ್ಳುತ್ತೆ ಅಂತ ಹೇಳಿದ್ರೆ ಅದರದ್ದು ಬಹಳ ಘನವಾಗಿದೆ ಅದರ ಉಪಸ್ಥಿತಿ ಅಂತ ಅನ್ಸುತ್ತಲ್ಲ. ಪದ್ಮಗಂಧಿಯ ವಿಶೇಷ ಏನು ಅಂತ ಹೇಳಿದ್ರೆ, ಈ ತತ್ವಶಾಸ್ತ್ರ ಏನ್ ಹೇಳ್ತಾರೆ, ಪದ್ಮಪತ್ರ ವಿವಾಂಭಸ ಅಂತ ಹೇಳ್ತಿರ್ಬೇಕಾದ್ರೆ ಇದು ಯಾಕಾಗತ್ತೆ ಅನ್ನೋ ವಿವರಣೆಯನ್ನು ವೈಜ್ಞಾನಿಕ ಕೊಟ್ಬಿಟ್ಟಿದ್ದೇವೆ. ಅಂದ್ರೆ ಅದರ ಜಲವಿಕರ್ಷಣ ಯಾಕಾಗತ್ತೆ, ಆ ಪತ್ರದ ಮೇಲೆ ಯಾಕೆ ನಿಲ್ಲೋದಿಲ್ಲ ನೀರು ಅನ್ನೋದ್ರ ಆ ವಿವರಗಳನ್ನು ಸಹ ಪದ್ಮಗಂಧೆ ಕೊಟ್ಬಿಡುತ್ತೆ. ಈ ತರ ಒಂದು ಇದು ಸಮಪಾತಳಿಯಲ್ಲಿ ಇದು ನಡೀತಾ ಇದೆ, ಅದು ನಡೀತಾ ಇದೆ. ಒಂದೇ ತಕಡಿಯಲ್ಲಿ ಇದನ್ನು ತೂಗಿ ಅದನ್ನು ತೂಗಿ, ಇದರಲ್ಲಿ ತೂಕ ಹೆಚ್ಚು ಅಂತ ಯಾರು ಜನರು ನೋಡಿದವರು ತೀರ್ಮಾನ ಮಾಡ್ಕೋಬೇಕು. ನಾವು ಜಗನ್ನಾಥ ಪಂಡಿತರ ಬಗ್ಗೆ ಹೇಳ್ತಾ ಇದ್ವಿ, ಆ ಒಂದು ದುಂಬಿಗೆ ಆಗ್ಬಿಡುತ್ತೆ, ಈ ಕಡೆ ಹೋಗ್ಬೇಕು ಆ ಕಡೆ ಹೋಗ್ಬೇಕು ಅಂತ ಆಗೋಗ್ಬಿಡುತ್ತೆ, ಈಗಷ್ಟೇ ಮಾತಾಡ್ಕೊಳ್ತಾ ಇದ್ವಿ. ಆ ತರ ಆ ಎಲ್ಲ ಸಾಹಿತ್ಯದಲ್ಲಿರೋ ವಿವರಗಳನ್ನು ತುಂಬಾ ಉಪಮಾನ ಉಪಮೇಯಗಳನ್ನು ಎಷ್ಟು ಚೆನ್ನಾಗಿ ಬಳಸಿದ್ದಾರೆ ಸಾಹಿತ್ಯವೇತ್ತರು. ಕಾಳಿದಾಸ ಭಾಸ ಬಾಣ ಯಾರಾದ್ರೂ ಸಹ, ನಮ್ಮ ಭಾಸ್ಕರಾಚಾರ್ಯರು ಸಮಸ್ಯಾ ಪೂರ್ಣಕ್ಕೆ ಅಂತ ಲೆಕ್ಕ ಅಲ್ಲಿಯೂ ಸಹ ಸಮಸ್ಯಾ ಪೂರ್ಣಕ್ಕೂ ಕಮಲವನ್ನು ಆಶ್ರಯಿಸಿದ್ದಾರೆ. ಯಾಕೆ ನಮ್ಗೆ ಅದನ್ನು ಸಹ ನಾವು ಚಿತ್ರದಲ್ಲಿ ಅಳವಡಿಸ್ಕೊಂಡಿದ್ದೇವೆ. ಅಂದ್ರೆ ಕಮಲ ರಾಶೇಸ್ತ್ರ್ಯಂ ಅಂತಾನೆ ಹೇಳ್ಕೊಳ್ತಾರೆ ಅವರು. ಇದನ್ನು ಯಾಕೆ ಈಗ ಸಮಸ್ಯಾ ಪೂರ್ಣಕ್ಕೆ ಕಮಲವನ್ನು ಆಶ್ರಯಿಸಿದ್ರು ಅಂತ ಅದನ್ನ ಆ ಥರದೆಲ್ಲ ಹುಡುಕಾಟವನ್ನ, ಆ ಥರದೆಲ್ಲ ಅನುಸಂಧಾನವನ್ನ ಪದ್ಮಗಂಧಿ ಮುಖಾಂತರ ಮಾಡೋ ಪ್ರಯತ್ನ ನಡೆದಿದೆ. ಹಾಗಾಗಿ ವಿಶೇಷ ಚಿತ್ರ ಪದ್ಮಗಂಧಿ. ಖಂಡಿತ ಸರ್. ಅಂದ್ರೆ ಇವತ್ತು ವೀಕ್ಷಕರ ದೃಷ್ಟಿಯಿಂದ ಒಂದು ಸಿನಿಮಾ ಅನ್ನೋದು ಮನೋರಂಜನೆಗೋಸ್ಕರ ಮಾತ್ರ ಅಲ್ಲ, ಒಂದು ಸಾಮಾಜಿಕ ಸಂದೇಶ ಆಗಿರ್ಬೋದು, ಜೊತೆಗೆ ಸಿನಿಮಾ ನೋಡಿದಾಗ ಒಂದು ಅದರ ಕ್ಲೈಮ್ಯಾಕ್ಸ್ ಆಗಿರ್ಬೋದು, ಇಡೀ ಒಂದು ಸಿನಿಮಾ ನಮ್ಮ ಮನಸ್ಸಲ್ಲಿ ದೀರ್ಘಕಾಲದ ಮಟ್ಟಿಗೆ ಬೇರೂರಬೇಕು, ಜೊತೆಗೆ ನಮ್ಮಲ್ಲಿ ಒಂದು ಹೊಸ ಚಿಂತನೆಗಳನ್ನು ಹುಟ್ಟುಹಾಕಬೇಕು, ಹೊಸ ವಿಚಾರಗಳು, ಹೊಸ ಸ್ಫೂರ್ತಿಯನ್ನು ತುಂಬಬೇಕು ಅನ್ನೋಂಥ ನಿಟ್ಟಿನಲ್ಲಿ ಬಹುಶಃ ಎಲ್ಲ ಅಂಶಗಳು ನನಗೆ ಟ್ರೇಲರ್ ಮೂಲಕವೇ ಸುಳಿವಾಗಿ ಸಿಕ್ಕಿದೆ. ನೀವು ಹೇಳೋ ಪ್ರಕಾರ ನಮ್ಮ ವೀಕ್ಷಕರಿಗೆ ಆ ಚಿತ್ರ ನೋಡೋದಕ್ಕೆ ವೀಕ್ಷಕರು ಯಾಕೆ ಬರಬೇಕು, ಏನನ್ನ ನಿರೀಕ್ಷಿಸಿ ಬರಬೇಕು ಅಂತ ಹೇಳಿ, ಪ್ರತಿಪಟಲದಲ್ಲಿ ತಾವ್ಯಾರು ಅನ್ನೋದನ್ನ ಉಳಿಸ್ಕೊಳ್ಳೋದಕ್ಕೆ ನಾವ್ ಯಾವಾಗ್ಲೂ ಹೇಳ್ತೀವಿ ಸ್ವತ್ವ ಮತ್ತೆ ಸತ್ವ ಅಂತ. ನಮ್ಮ ನೆಲದ ಸತ್ವವನ್ನ, ಸ್ವತ್ವವನ್ನ ಅರಿಯೋದಕ್ಕೆ, ನಮ್ಮ ತನವನ್ನು ಯಾರು ನಾವು ಅಂತ ಅರಿಯೋದಕ್ಕೋಸ್ಕರ ನಮ್ಮ ಹಿರಿಯರು ಪಾರಂಪರಿಕವಾಗಿ ನಮ್ಗೆ ಬಿಟ್ಟು ಹೋದಂತ ಆಸ್ತಿ ಇದೆಯಲ್ಲ, ಅವರ ಅಸ್ಥಿ ಸಂಚಯನ ಮಾಡಿ ಬಿಟ್ಬಿಟ್ವಿ, ಹೌದು. ಆದ್ರೆ ಅವ್ರು ಬಿಟ್ಟು ಹೋದ ಆಸ್ತಿ ಏನು, ಭಾರತೀಯತೆ, ಪಾರಂಪರಿಕತೆ, ಇದರಲ್ಲಿ ವೈದುಷ್ಯ ಅಷ್ಟೇ ಅಲ್ಲ, ರಂಜನೆ, ಇದನ್ನೆಲ್ಲವೂ ಒಂದು ಚಿತ್ರಕಥೆಗೆ ಎಳೆತಂದು ಒಂದು ಕಥೆ ಹೀಗೆಲ್ಲ ಆಗ್ತಾ ಇದೆಯಾ ಪಾಪ ಪಾಪ ಅಂತ ಅವ್ರೆಲ್ಲರೂ ಸ್ವಲ್ಪ ಮರುಕ ಪಡ್ತಿರೋ ಅಷ್ಟರಲ್ಲೇನೆ ಪಲ್ಲಟಗಳು, ಅದರಲ್ಲಿರ್ಬೋದು ತಿರುಗುಗಳು, ಮತ್ತೆ ಇದು ಇಲ್ಲಿ ಹೆಂಗ್ ಬಂತಿದ್ದು ಅಂತ ಯೋಚನೆ ಮಾಡೋಷ್ಟರಲ್ಲೇನೆ ಅರೆ ಇದು ಬಹಳ ಚೆನ್ನಾಗಿದ್ದಿಲ್ಲ, ಇದು ಆನ್ವಯಿಕವಾಗಿದೆಯಲ್ಲ ಅಂತ. ಉದಾಹರಣೆಗೆ ಪದ್ಮವ್ಯೂಹದ ಬಗ್ಗೆ ಮಾತಾಡ್ತೀವಿ. ಆ ಮಕ್ಕಳು ಗುರುಕುಲದಲ್ಲಿ ಒಂದು ಕ್ರೀಡೆಯಾಗಿ ಪದ್ಮವ್ಯೂಹ ಆಡೋದನ್ನೆಲ್ಲ ನೋಡಿದ್ದೀವ ನಾವು. ಅದನ್ನ ಯಾಕೆ ಆಡಬಾರ್ದು ಅನ್ನೋ ಆ ಥರದೊಂದು ಆಶಯವನ್ನು ವ್ಯಕ್ತಪಡಿಸ್ಬಿಡ್ತೀವಿ ಚಿತ್ರದಲ್ಲಿ. ಆ ಮಕ್ಕಳು ಪದ್ಮವ್ಯೂಹವನ್ನು ಆಡ್ತಾರೆ. ನಮ್ಮಲ್ಲಿದ್ದಂತ ಗಾಂಧಾರ ವಿದ್ಯೆಯನ್ನು ಮರ್ತೇ ಬಿಟ್ಟಿದ್ದೇವೆ. ಈಗ ಅದೇ ಮಕ್ಕಳು, ಅದೇ ಗುರುಕುಲದ ಮಕ್ಕಳು ಗಾಂಧಾರ ವಿದ್ಯೆಯನ್ನು ಕಲಿತವರು. ಅದರಲ್ಲಿ ಯಾವುದೇ ನಾವು ಕುತರ್ಕ ಮಾಡದೆ, ಇದನ್ನ ಯಾವ್ದು ಸುಮ್ಮನೆ ನಂಬಿಸಲು ಮಾಡದ ಇಲ್ವ, ನಿಜವಾಗಿಯೂ ಗಾಂಧಾರ ವಿದ್ಯೆಯನ್ನು ಬಲ್ಲಂತ ಆ ಮಕ್ಕಳ ಮುಂದೆ ಹೋಗಿ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ನಂತರ ವಸ್ತುಗಳನ್ನು ತೋರಿಸ್ಬಿಟ್ಟು ಅದನ್ನು ಪರಿಚಯಕ್ಕೆ ಪುಸ್ತಕವನ್ನು ತೋರ್ಬಿಟ್ಟು ಓದಿ ಅಂತ ಹೇಳಿದಾಗ ಆ ಎಲ್ಲ ಸಂಗತಿಗಳನ್ನು ನಮ್ಮ ನೆಲದ್ದೇ ಇದು ಅಂತ ಹೇಳುವಂತ ಪದ್ಮಗಂಧಿ ಇದೆಯಲ್ಲ, ಇದನ್ನ ನೋಡದೆ ಉಳಿದರೆ ಅಪರಾಧವಲ್ಲದೆ ಮತ್ತಿನ್ನೇನು.
ಹಾಗಾಗಿ ನಾನ್ಯಾರು ತಕೋಹಂ ಅನ್ನೋದು ಅಧ್ಯಾತ್ಮದ ಬಹಳ ಉತ್ತುಂಗದ ಪ್ರಶ್ನೆ. ಅದು ನಾನು ಯಾರು, ನಾನು ಯಾಕೆ ಇಲ್ಲಿ ಬಂದಿದ್ದೇನೆ, ಜನ್ಮ ಸಾರ್ಥಕ್ಯ ಮಾರ್ಗ ಯಾವುದು ಅಂದ್ರೆ ಜನ್ಮ ಸಾರ್ಥಕ್ಯ ಪಡಿಸ್ಕೊಳ್ಬೇಕು. ಈ ಭಾಷೆ, ಈ ನೆಲ, ಇಲ್ಲಿನ ಆಸರೆ, ಇಲ್ಲಿನ ಆಸಕ್ತಿ, ಇಲ್ಲಿನ ಆಶ್ರಯ, ಇವೆಲ್ಲಕ್ಕೂ ನಾನು ಋಣ ತೀರಿಕೆಯ ಬಾಬತ್ತಾಗಿ ಆದ್ರೂ ಪದ್ಮಗಂಧಿ ನೋಡದೆ ಹೋದ್ರೆ ಯಾರು ಕಳ್ಕೊಳ್ತಾ ಇದ್ದಾರೆ ಅನ್ನೋಷ್ಟೇ ನಾನು ಬಹಳ ಸ್ಪಷ್ಟವಾಗಿ ಹೇಳ್ಬಿಡುತ್ತದ್ದು. ಅದು ಬೇರೆ ಬೇರೆ ನೋಟಕರಿಗೆ ಅದು ಧಾರ್ಷ್ಟ್ಯ, ಏನ್ರಿ ಒಂದ್ ಚಿತ್ರ ಮಾಡಿ ಇಷ್ಟೆಲ್ಲ ಮಾತಾಡ್ತಾರೆ ಅನ್ಸ್ಕೋದು ಅವ್ರಿಗೆ. ಆದ್ರೆ ಹಾಗೊಮ್ಮೆ ಪದ್ಮಗಂಧಿಯ ಅಡಕವನ್ನ ವೀಕ್ಷಿಸದೇ ಹೋದಂತ ಯಾವುದೇ ಒಬ್ಬ ನೋಟಕ ಇದಾರಲ್ಲ ಅವರೆಲ್ಲರೂ ಮಾಟಕರಾಗೋಕ್ ಸಾಧ್ಯವಾಗಲ್ಲ. ಅಂದ್ರೆ ಈ ರಂಗ ಇರುವಂತದ್ದು, ಚಿತ್ರರಂಗ ಅಂತ ಇರುವಂತದ್ದು, ಅದು ನಾವು ರಂಗಭೂಮಿ ನಮ್ಮ ಈ ನೆಲದಲ್ಲಿ ಆಗಿರುವಂತದ್ದು 5,000 ವರ್ಷಗಳ ಇತಿಹಾಸ ಇದೆ. ಆದ್ರೆ ಇದನ್ನು ಎರವಲು ಪಡ್ಕೊಂಡಿದ್ದೇವೆ ಅಂದ್ರೆ ಅದನ್ನ ಸದುದ್ದೇಶ ಇಟ್ಟುಕೊಂಡು ಸದುಪಯೋಗಕ್ಕಾಗಿ ಸದಾಶಯದಿಂದ ಮಹೋನ್ನತ ಸಂಗತಿಗಳ ದಾಖಲೀಕರಣ ಆಗಿದ್ದಾಗ ನೋಡದೆ ಹೋಯ್ತು ಅಂತಂದ್ರೆ ಪದ್ಮಗಂಧಿಯನ್ನ, ಮಿಕ್ಕಾವ ಚಿತ್ರಗಳನ್ನ ನೋಡಿಯೂ ಸಹ ನಾವು ಬೌದ್ಧಿಕ ಔನ್ನತ್ಯ ಪಡೆಯೋಕೆ ಸಾಧ್ಯವೇ ಅನ್ನೋ ಪ್ರಶ್ನೆಯನ್ನ ಅವರೇ ಇರಿಸ್ಕೊಳ್ಬಹುದು. ನಾವ್ ಹೇಳಂತ ಹೋಗಿ ನೋಡಿ ದಯಮಾಡಿ ಅಂತ ಹೇಳುವಂತದ್ದು ನಾವು ಅಲವತ್ತುಕೊಳ್ಳುವಿಕೆ ಇರ್ಬೋದು. ಆದ್ರೆ ಅಂತ ವೀಕ್ಷಕ ವರ್ಗ ಇದೆಯಲ್ಲ, ಪದ್ಮಗಂಧಿಯನ್ನೊಮ್ಮೆ ನೋಡದೆ ಉಳಿದರೆ ಅವ್ರಿಗೆ ಆಗ್ಬೋದಾದ ನಷ್ಟ ಏನು ಅಂತ ಹೇಳಿದ್ರೆ, ತಾವು ನಿಜವಾಗಿಯೂ ಯಾರು ಮತ್ತೆ ಬರುವ ತಲೆಮಾರುಗಳಿಗೆ ಏನ್ ದಾಟಿಸ್ತಿದ್ದೀರಿ, ನೀವ್ ಯಾರು ಅಂತ ನಮಗೆ ಗೊತ್ತಿಲ್ಲ. ಇತಿಹಾಸವನ್ನು ಅರಿಯದವರು ಇತಿಹಾಸವನ್ನು ನಿರ್ಮಿಸಲಾರರು. ಇತಿಹಾಸ ನಿರ್ಮಿಸಬೇಕು ಅಂತಂದಾಗ ನಿಮ್ಮ ಚರಿತ್ರೆ ಗೊತ್ತಿರಬೇಕು. ಸ್ವಾತಂತ್ರ್ಯ ಸಂಗ್ರಾಮದ ಕುರಿತಾಗಿ ಚರ್ಚೆ ಮಾಡ್ತೀವಿ, ಅದರಲ್ಲೂ ಸಹ ಕಮಲದ ಬಳಕೆ ಹೇಗಾಯ್ತು ಅನ್ನೋದನ್ನ ತಿರುವುಗಳನ್ನು ಕೊಡ್ತೀವಿ. ಅಲ್ಲಿ ತಾತ್ಯಾ ಟೋಪೆ ಬಳಗ ಏನೆಲ್ಲ ಮಾಡ್ತು ಅಂತ ಹೇಳ್ತೀವಿ. ನಮಗಾದಂತ ಸಾವು ನೋವುಗಳ ಬಗ್ಗೆ ಹೇಳ್ತೀವಿ. ಏನಾಯ್ತು ಆಗ, ಕಮಲದ ಬಳಕೆ ಹೇಗಾಯ್ತು, ಈ ಎಲ್ಲ ಸಂಗತಿಗಳನ್ನ ಅದಕ್ಕೆ ಇದರಲ್ಲೂ ಸಾಧಾರವಾಗಿ ಆಧಾರ ಸಹಿತವಾಗಿ ಸಾಕ್ಷ್ಯ ರೂಪದಲ್ಲಿ ನಾವೆಲ್ಲವನ್ನೂ ಕೊಡಮಾಡ್ತಾ ನೋಡಿ, ಹೀಗಿತ್ತು, ಹೀಗಿದೆ, ಇದರಲ್ಲಿ ಯಾವ್ದು ಸಾಮಾನ್ಯ ಚಿತ್ರದಲ್ಲಿ ನಾವು ಹೇಳ್ಬೇಕಾದಾಗ ಮೊದಲು ಉಪದ್ಘಾತ ಏನ್ ಹೇಳ್ತೀವಿ ಅಂತಂದ್ರೆ, ಇದನ್ನ ನಾವು ಕಾಕತಾಳೀಯವಾಗಿ ನಂಬಿಸಲು ಮಾಡ್ತಿರುವಂತ ಕೆಲಸ ಅಂತ ಹೇಳ್ಬಿಡ್ತೀವಿ. ಇದು ನಂಬಿಸಲು ಮಾಡುವ ಕೆಲಸ ಅಲ್ಲ, ಇದು ಅದರ ಆಚೆಗಿನ 100 ಸತ್ಯಗಳನ್ನ ಹೇಳ್ತಾ ಇರುವಂತದ್ದು. ಸತ್ಯಾನ್ವೇಷಣೆ ಮಾಡಿದಂಥದ್ದು ಇದೆಯಲ್ಲ, ಆ ಅನ್ವೇಷಕ ಬುದ್ಧಿಯಲ್ಲಿ ನಾವು ದಕ್ಕಂತ ಅಷ್ಟು ಸಂಗತಿಗಳನ್ನ ಬರೀ 2 ತಾಸಿನಲ್ಲಿ ಹೇಳಕ್ಕೆ ಹೊರಟಿದ್ದೀವಿ. ಕೇವಲ ತೋರುಬೇಳಷ್ಟೇ ಇದು. ಆನಂತರ ಯಾರು ಅಕಸ್ಮಾತ್ ಅದರಿಂದ ಉತ್ತೇಜಿತರಾಗಿ ಉದ್ದೀಪನಗೊಂಡು ಇದನ್ನ ಇನ್ನೂ ಮಾಡ್ಬೇಕು ಅಂತ ಬಂದ್ರೆ ಇನ್ನೊಂದು 10-20 ಸಂಪುಟಗಳು, ಇನ್ನೂ 20 ಆವೃತ್ತಿಗಳು ಬರುವಷ್ಟು ಪದ್ಮಗಂಧಿಯಲ್ಲಿ ನಮಗೆ ತೋರುಗಳು ಅಂತ ಹೇಳ್ತೀವಿ. ಹಾಗೆ ಈ ತೋರುಗಳ ಸಾಹಸವಾಗಿ ಪದ್ಮಗಂಧಿ ವಿಶೇಷ ಗಮನ ಸೆಳೆಯೋದ್ರಿಂದ ಇದು ಗಮನೀಯ, ದಾಖಲು ಯೋಗ್ಯ ಸಂಗತಿಗಳು, ಇದು ಮನನೀಯ. ದಯಮಾಡಿ ಪದ್ಮಗಂಧಿಯನ್ನ ಇದೇ 12 ಡಿಸೆಂಬರ್ ಬಿಡುಗಡೆ ಆಗ್ತಾ ಇದೆ. ನಿಮ್ಮ ಹತ್ತಿರದ ಯಾವ್ದು ಚಿತ್ರಮಂದಿರ ಚಿತ್ರಮಂದಿರದಲ್ಲಿ ಹೋಗಿ ನೋಡೋ ಆಸ್ಪದಕ್ಕೆ ನಾನು ಬರ್ಲಿ, ಆಮೇಲೆ ಬೇರೆ ವೇದಿಕೆಯಲ್ಲಿ ನೋಡ್ಕೊಂಡು ಕುತ್ಕೊಂಡು ಬೆರಳು ತೂತಿರಿ ಅದು ಬೇಡ. ಅದು ದೊಡ್ಡ ಪರದೆ ಮೇಲೆ ಆ ಎಲ್ಲ ಸೂಕ್ಷ್ಮತೆಗಳೊಟ್ಟಿಗೆ ಅದರ ನಿಮ್ಮ ಅನುಸಂಧಾನ ಮಾಡೋಕೆ ಸಾಧ್ಯವಾದಾಗ ಅದ್ರಲ್ಲಿ ಸಿಗ್ಬೋದು ಆನಂದ ಇದೆಯಲ್ಲ, ಅದನ್ನ ನಾವು ಸ್ವತಃ ಬಲ್ಲೆವು, ಕೂತು ಅನುಭವಿಸಿದ್ದೇವೆ. ಹಾಗಾಗಿ ವಿದುಷಿಯವರು ಅದನ್ನ ಹೇಳ್ಬೇಕು. ಯಾವೆಲ್ಲ ವಿದ್ವಾಂಸರು, ಯಾವೆಲ್ಲರೂ ಜನರು ಬಂದು ಅದನ್ನ ಹೇಗೆ ಕಣ್ಣೀರಾಗಿದ್ದಾರೆ ನೋಡ್ತಾ ಇರ್ತಾ, 1000 ವರ್ಷಗಳ ನಮ್ಗೆ ಇತಿಹಾಸವನ್ನು ನಾವು ವಿಸ್ಮೃತಿ ಸರಿದು ಬಿಡ್ತಿತ್ತಲ್ಲ, ಇದನ್ನ ದಾಖಲಿಸುವ ಕೆಲಸದವ್ರು ನೀವು ಮಾಡಿದ್ರಲ್ಲ ಅಂತ ಅವರು ಕೊಟ್ಟಂತ ಈ ಎಲ್ಲ ಪ್ರೋತ್ಸಾಹ ಅಥವಾ ಬೆನ್ನು ನೇವರಿಕೆ ಇದೆಯಲ್ಲ, ಆ ಬೆನ್ನು ನೇವರಿಕೆ ಏನು ಅಂತ ವಿದುಷಿಯವರು ಹೇಳ್ಬೇಕು. ಅದನ್ನ ಹೇಳಿ ಮೇಡಮ್. ಅಂದ್ರೆ ಗುರುಕುಲದ ಬ್ಯಾಕ್ ಗ್ರೌಂಡ್ ಇದೆ, ಹೆಚ್ಚಾಗಿ ಮಕ್ಕಳು ವಿದ್ಯಾರ್ಥಿಗಳು ಇದ್ರೂ ಕೂಡ ಮಕ್ಕಳಿಗಾಗಿ ಮಾತ್ರ ಅಲ್ಲ, ಇದು ಎಲ್ಲ ವಯೋಮಾನದವರು, ಎಲ್ಲ ವರ್ಗದವರು ಸಮೇತ ನೋಡುವಂತಹ ಚಿತ್ರ. ಹೇಳಿ ನೀವು. ಅವರು ಒಂದು ಪದ ಬಳಸಿದ್ರು ಆಗ್ಲೇ, ಸಾಮಾನ್ಯರು ಅಸಾಮಾನ್ಯರು ಅಂತ. ಇದನ್ನೇ ಇವತ್ತಿನ ಭಾಷೆನಲ್ಲಿ ನಮ್ಮ ಮೊದಲು ತಾಂತ್ರಿಕ ಪ್ರದರ್ಶನ ಅಂತ ಮಾಡ್ತೀವಿ ನಾವು, ಸಿನಿಮಾದಲ್ಲಿ ಅವ್ರು ಮಾಡಿಸ್ತಾರೆ. ಅದರಲ್ಲಿ ಒಂದು ಕೊರತೆಗಳೇನಾದ್ರೂ ಇದ್ರೆ ನಾವು ನೋಡ್ಕೊಳ್ಳೋದಕ್ಕೆ ಅದೊಂದು ಅವಶ್ಯವಾಗಿ ಅನಿವಾರ್ಯವಾಗಿ ಮಾಡ್ಲೇಬೇಕಾಗಿರುವಂತ ಒಂದು ಪ್ರಕ್ರಿಯೆ. ಅದನ್ನ ನೋಡಿದಂಥವ್ರು ಒಬ್ರು ಹೇಳಿದ್ರು, ಹಿಂದಿನ ಸಿನಿಮಾಗಳು ನೋಡಿದಾಗ ಏನೋ ಒಂಥರ ಅರ್ಥ ಆಗ್ತಾ ಇರ್ಲಿಲ್ಲ. ಅಂದ್ರೆ ಕೆಲವು ಒಗಟು ತರ ಇರುತ್ತೆ. ಇದು ಏನ್ರಿ ಇದು ಕ್ಲಾಸ್ ಅಂಡ್ ಮಾಸ್ ಅಂತ ಹೇಳ್ತಾ ಇದ್ರು. ಸಾಮಾನ್ಯರು ಅಸಾಮಾನ್ಯರು ನೋಡಿ, ದೊಡ್ಡ ಸಂಸ್ಕೃತ ಪಂಡಿತರು ಬಂದು ನೋಡಿದ್ರು, ತಪಸ್ಸು ಮಾಡಿದಾಗಿದೆ ಅಂತ ಅವ್ರು ಹೇಳಿದ್ರೆ, ಇವರು ಎಲ್ಲವೂ ನಮ್ಗೆ ಅರ್ಥವಾಗುತ್ತೆ ಅಂತ ಹೇಳಿದ್ರು. ಅಂದ್ರೆ ಒಗಟಾಗಿ ನಮ್ಮ ಮಟ್ಟವನ್ನ ಮೀರಿ ಹೋಗುವಂಥದ್ದು ಯಾವುದೂ ಇಲ್ಲ, ಎಲ್ಲವೂ ನಮ್ಮ ಒಳಗೆ ಹೋಗುತ್ತೆ. ಎಲ್ಲವೂ ಅಯ್ಯೋ ನಮಗ್ ಗೊತ್ತಿತ್ತು, ಆದ್ರೆ ಈ ರೀತಿಯಲ್ಲಿ ಗೊತ್ತಿರ್ಲಿಲ್ಲ, ನಮಗೆ ತಿಳಿದಿತ್ತು ಆದ್ರೆ ಮರ್ತು ಹೋಗಿದ್ವಿ, ಇದನ್ನ ಮತ್ತೆ ನಾವು ನೆನಪಿಸ್ಕೊಂಡ್ವಿ. ಇಂಥ ಒಂದು ಫೀಲಿಂಗ್ ತುಂಬಾ ಜನಕ್ಕೆ ಬಂದಿದೆ. ಮಾಸ್ ಅಂಡ್ ಕ್ಲಾಸ್ ಅಂತ ಅವ್ರು ಉಪಯೋಗಿಸಿದ್ರು, ಅದು ನಿಜ ಅಂತ ಅನ್ಸುತ್ತೆ. ಇದಕ್ಕೆ ನಾನ್ ಕಾರಣ ಕಂಡಿಡ್ಕೊಂಡಿರೋ ಏನಂದ್ರೆ, ಈ ಕಮಲ ಪುಷ್ಪ ಇದೆಯಲ್ಲ, ಈ ತರ ಈ ಎಲಿಮೆಂಟ್ಸ್ ವಿಚ್ ಗೋ ಇನ್ ಟು ದ ಎಕ್ಸಲೆನ್ಸ್ ಆಫ್ ಅವರ್ ಕಲ್ಚರಲ್ ಹೆರಿಟೇಜ್ ಇದೆಯಲ್ಲ, ಇದು ನನಗೊಬ್ಬಳಿಗೆ ಸೀಮಿತವಾಗಿದ್ದು ನಿಮಗೊಬ್ಬರಿಗೆ ಇವ್ರಿಗೊಬ್ಬರಿಗೆ ಅಲ್ಲ. ಇದು ಎಲ್ಲರಿಗೂ ಸಮಾನವಾಗಿ ಅಂತರ್ಗತವಾಗಿರುತ್ತೆ. ಅದು ಹೊರಗೆ ಬರೋದಕ್ಕೆ ನಾವು ಏನಾದ್ರೂ ಒಂದು ಉಪಕರಣವನ್ನ, ಒಂದು ವಿಷಯವನ್ನ ಉಪಷ್ಟಂಬಕವಾಗಿ ಯಾವ್ದಾದ್ರು ಉಪಯೋಗಿಸಿದ್ರೆ ಅದು ಮೇಲೆ ಬರುತ್ತೆ. ಆವಾಗ ಅವ್ರಿಗೆ ಜ್ಞಾನೋದಯ ಆಗುತ್ತೆ. ಇದು ನಮ್ಮದೇ, ಇಷ್ಟು ದಿವಸ ನಮ್ಗೆ ಗೊತ್ತಾಗಿರ್ಲಿಲ್ಲ, ಈಗ ಗೊತ್ತಾಗೋಯ್ತು ಅಂತ ತುಂಬಾ ಸಂತೋಷ ಪಡ್ತಾರೆ. ಅಂದ್ರೆ ಅದು ಅವ್ರ ಒಳಗಡೆನೇ ಇದೆ, ಇಲ್ಲದೆ ಎಲ್ಲೋ ಹೋಗಿರಲಿಲ್ಲ. ಆ ಕಾರಣಕ್ಕೋಸ್ಕರವಾಗಿ ಅವ್ರಿಗೆಲ್ಲರಿಗೂ ಇಷ್ಟವಾಗುತ್ತೆ. ಈ ಮಕ್ಕಳು ಮಾಡಿರೋದ್ರಿಂದ ಇನ್ನೊಂದು ಅದರಲ್ಲಿ ಗಮನಿಸಿ ಹೇಳಿರೋ ಅಂಥದ್ದು ಅಂದ್ರೆ ತುಂಬಾ ಸಹಜವಾಗಿದೆ. ನಾವು ಏನೂ ಮೇಕಪ್ ಮಾಡಿಲ್ಲ. ಒಂದು ಗುರುಕುಲದಲ್ಲಿ
ಮಕ್ಕಳು ಹೇಗಿರ್ತಾರೆ, ಸಹಜವಾಗಿ ಅವ್ರದೇ ಬಟ್ಟೆ, ಅವ್ರದೇ ರೀತಿ ಒಂದು ಸಾಧಾರಣವಾಗಿ ಜಡೆ ಹಾಕೊಂಡಿರ್ತಾರೆ. ಇದೇ ರೀತಿಯಲ್ಲಿ ಅವ್ರು ಊಟ ಮಾಡೋದು, ಏನು ಊಟ ಮಾಡ್ತಾರೆ, ಅವ್ರ ನಿತ್ಯ ಕರ್ಮಗಳೇನು, ಅವ್ರು ಯಾವ ಕೆಲಸ ಮಾಡ್ತಾರೆ, ಇದಿಷ್ಟನ್ನೇ ಹೀಗೇ ಇಟ್ಕೊಂಡು ಒಟ್ಟಿನಲ್ಲಿ ಅದಕ್ಕೆ ಕಮಲದ ಸಂಬಂಧವನ್ನ ಹೆಣಿತಾ 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 ಕಮಲದ ಕಥೆಯನ್ನು ಹೇಳಿದ್ದೀವಿ. ಅಲ್ಲಿ ಮಕ್ಕಳಾಗ್ಲಿ ಬೇರೆ ಯಾರ್ಯಾರು ವಿಷಯ ತಜ್ಞರಾಗಿ ಬಂದು ಹೇಳಿದ್ದಾರೆ, ಅವರೆಲ್ಲರೂ ಕೂಡ ಏನನ್ನ ಸೂಚಿಸ್ತಾ ಇದ್ದಾರೆ, ಏನನ್ನ ದೊಡ್ಡದ್ ಮಾಡ್ತಿದ್ದಾರೆ ಅಂದ್ರೆ ಕಮಲದ ಕಥೆಯನ್ನ. ತಮ್ಮ ತಮ್ಮ ಕೊಡುಗೆಗಳೇನಿದೆ ಇಂಡಿವಿಜುವಲ್ ಆಗಿ ಅವರೆಲ್ಲರೂ ಸೇರಿಸಿ ಮಾಡ್ತಾ ಇರೋದೇನಂತೆ, ಹೇಳ್ತಾ ಇರೋದೇನಂದ್ರೆ ಕಮಲದ ಕಥೆಯನ್ನ. ಸೊ ಇಲ್ಲಿ ಕಮಲವೇ ನಾಯಕಿ, ಬೇರೆ ಇನ್ಯಾವ ನಾಯಕರು ಯಾರೂ ಇಲ್ಲ. ಅಯೋಧ್ಯೆಯ ರಾಮಲಲ್ಲಾ ಪರ್ಯಾಯ ಮೂರ್ತಿಯನ್ನ ಕೆತ್ತಿದವರು ಸಹ ಇದರಲ್ಲಿ ಭಾಗವಾಗಿ ಅದಕ್ಕೆ ಕಮಲ ಹೇಗೆ ಆಸರೆ, ಅದು ಶಿಲ್ಪಶಾಸ್ತ್ರದಲ್ಲಿ ಹೇಗೆ ಬರುತ್ತೆ ಅನ್ನೋದು, ಕಮಲ ಮತ್ತೆ ವಾಸ್ತುಶಿಲ್ಪ, ಅದರಲ್ಲೂ ನಮ್ಮ ದೇವಸ್ಥಾನದ ದೇವಳದ ಶಿಲ್ಪ ಏನಿದೆ ಅದರಲ್ಲಿ ಹೇಗೆಲ್ಲ ಬಳಕೆ ಆಗುತ್ತೆ ಅನ್ನೋದನ್ನ ಸೋದಾಹರಣವಾಗಿ ದೃಷ್ಟಾಂತ ರೂಪದಲ್ಲಿ ವಿವರಿಸ್ತಾ ಹೋಗ್ತಾರೆ. ಅದು ನೋಡೋದಕ್ಕೆ 2 ಕಂಗಳು ಸಾಲದು. ಅಷ್ಟಲ್ಲದೆ ನಮ್ಮ ಈ ನೆಲದ ಸಂಸ್ಕೃತಿ ಅಂತ ಹೇಳೋದಕ್ಕೆ, ನಮ್ಮ ಈ ನೆಲದ ಸೊಗಡು ಅಂತ ಜಾನಪದ ಹೇಳ್ತೀವಿ. ಆ ಜಾನಪದದ ಒಂದು ಲಾವಣಿಯನ್ನ, ಒಂದು ಸೂತ್ರದ ಬೊಂಬೆ ಆಟವನ್ನ, ಒಂದು ತೊಗರು ಬೊಂಬೆ ಆಟವನ್ನ, ಈ ತರದ ನಮ್ಮಲ್ಲಿ ನಶಿಸಿ ಹೋಗ್ತಿದೆ ಅಂತ ನಾವು ಅನ್ಕೊಂಡು ಅಳಿವಿನಂಚು ಅಂತ ಹೇಳ್ತಿದ್ವಿ. ನಾವು ಅದನ್ನ ಉಳಿವಿನಂಚಿಗೆ ಕರ್ಕೊಂಡ್ ಬಂದಿರ್ತಾ ಇದ್ದೀವಿ. ಪದ್ಮಗಂಧಿ ಆ ತರದಲ್ಲೂ ವಿಶೇಷ. ಇದು ಉಳಿವಿನ ಅಂಚಪ್ಪ, ಅಳಿವಿನ ಅಂಚಲ್ಲ. ಆಯ್ತು, ಎಲ್ಲಿ ಹೋಗಿದೆ ಅದು? ಇಲ್ಲೇ ಇದೆ ನಾವೇ. ಆಮೇಲೆ ಇದನ್ನೆಲ್ಲ ಆರಿಸಿದವರು ಯಾರು? ಒಬ್ರು ಸೂತ್ರದ ಗೊಂಬೆ ಆಡಿಸಿದವರು ಪದ್ಮಶ್ರೀ ಪುರಸ್ಕೃತರಾದಂತಹ ಅನುರಾಧ ಹೊಸಕರಳ್ಳಿ ಅವರು, ಅನುಪಮ ಹೊಸಕರಳ್ಳಿ ಅವರು, ಧಾತು ಪಪೆಟ್ಸ್ ಅಂತ ಅವರು ಬಹಳ ದೊಡ್ಡ ಸಂಸ್ಥೆ ಮಾಡಿಕೊಂಡಿರುವಂತವ್ರು. ಅವ್ರು ಕೇವಲ ಶಾಸ್ತ್ರೀಯತೆಗೆ ಮಾತು ಒತ್ತು ಕೊಡುವಂತವ್ರು. ಅಂತ ಮಹಾಮಹಿಮರೆಲ್ಲ ಬಂದು ಇಲ್ಲಿ ನಮ್ಮ ತಾತ್ಯಟೋಪಿ ವಿಭಾಗದಲ್ಲಿ ಆಗ ಸಂಗ್ರಾಮದಲ್ಲಿ ಆಗ್ಬಹುದಾದಂತಹ ಸ್ವತಂತ್ರ ಸಂಗ್ರಾಮದಲ್ಲಿ ನಡೆದಂತಹ ಏನೆಲ್ಲ ವಿಚಾರಗಳಿವೆ, ಆ ವಿಚಾರಗಳನ್ನ ಇದ್ರ ಮುಖಾಂತರ, ಒಂದು ಹಾಡಿನ ಮುಖಾಂತರ ಕಟ್ಕೊಡುವಂಥದ್ದು. ಈ ತರದ ತುಂಬಾ ಹಾಡು ಮತ್ತೆ ಸಂಗೀತ. ನಮ್ಮ ಡಾಕ್ಟರ್ ದೀಪಕ್ ಪರಮೇಶ್ವರನ್ ಅವರ ಅಂಥವ್ರು ಇದಕ್ಕೆ ಸಂಗೀತ ಕೊಟ್ಟಿರುವಂತದ್ದು. ಧ್ವನಿಯಾಗಿರುವಂತಹ ಶಂಕರ ಶಾನಭಾಗರಂಥವ್ರು, ಇಂಥವ್ರು ಎಲ್ಲ ಮೊದಲಿಗೆ ಅವರ ಧ್ವನಿಯಿಂದಲೇ ಆರಂಭ ಆಗುತ್ತೆ. ಅದ್ಭುತವಾದ ಹೌದು. ಈ ತರದೆಲ್ಲ ಎಲ್ಲವೂ ಸೇರಿಕೊಂಡು ಹಾಗೆ ನೋಡಿಕೊಂಡ್ರೆ ಎಲ್ಲರನ್ನು ಬೆಸೆಯುವ ಮತ್ತೆ ನಮ್ಮೆಲ್ಲರನ್ನು ಒಗ್ಗೂಡಿಸುವ ಸಾಧನವಾಗಿ ನಮಗೆ ಈ ಪದ್ಮ ಕಾಣಸಿಗುತ್ತೆ, ಪದ್ಮಗಂಧಿ ಕಾಣಸಿಗುತ್ತೆ. ಆ ಎಲ್ಲ ಕಾರಣಗಳಿಗೆ ಪದ್ಮಗಂಧಿ ನಮಗೆ ವಿಶೇಷ ಅಂತ ತೋರ್ತಾ ಇದೆ. ನಾನು ಹೇಳಿದ ಪ್ರಕಾರ ನಾವು ಹೇಳ್ಕೊಂಡಿದ್ದು ನಮ್ಮ ಹೆತ್ತು ಗೂಸು ಅಂತ ಅನ್ನಲ್ಲ, ಅದು ಇತರರು ಸಹ ಅದನ್ನ ನೋಡಿ ಹೌದು ಅಂತ ಅದನ್ನ ಬೆಂತಟ್ಟಾಗ ನಮ್ಗೆ ಅನ್ಸೋದು, ಪ್ರೋತ್ಸಾಹಿಸಿದಾಗ ನಿಜವಾಗಿಯೂ ನಾವು ಬಹಳ ಒಳ್ಳೆಯ ಕೆಲಸವೊಂದನ್ನು ಮಾಡಿದ್ದಾರೆ ಈ ವಿದುಷಿಯವರು. ಒಂದು 10 ವರ್ಷಗಳು ಕುತ್ಕೊಂಡು ಅದೇ ಕೆಲಸವಾಗಿ ಅದನ್ನು ಜಪ ಮಾಡಿ, ಒಂದು ತಪದ ಹಾಗೆ ಆಚಾರ ಮಾಡಿ, ಕೊನೆಗೆ ಒಂದು ದೃಶ್ಯ ಕಾವ್ಯವ ಹಾಗೆ ಕಟ್ಕೊಟ್ಟು ಬಿಟ್ಟಿದ್ದಾರೆ ಅಂತ ಯೋಚನೆ ಮಾಡೋ ಹಾಗೆ ಮಾಡಿದೆ ಶ್ವೇತವ. ಖಂಡಿತ ಸರ್. ಅಂದರೆ ಇಷ್ಟೊತ್ತು ನಾವು ಪದ್ಮಗಂಧಿ ಸಿನಿಮಾದ ಮೂಲಕ ನೀವೇ ಹೇಳಿದ ಹಾಗೆ ಪ್ರಾಚೀನ ಕಾಲದಿಂದ ಅರ್ವಾಚೀನ ಕಾಲದವರೆಗೂ ಕಮಲದ ಏನೇನು ಕಥೆಗಳಿದೆ, ವಿಶೇಷತೆಗಳಿದೆ, ಪ್ರಾಮುಖ್ಯತೆ ಇದೆ, ಎಲ್ಲವನ್ನೂ ಮಾತಾಡಿದ್ದೀವಿ. ಬಹುಶಃ ಕಾರ್ಯಕ್ರಮ ಅಪೂರ್ಣ ಆಗ್ಬಿಡುತ್ತೆ. ಕಮಲ ಅಂದಾಗ ಕಮಲ ಲಾಂಛನದ ಸಾರಥಿ ಏನಿದ್ದಾರೆ, ಕಮಲದ ಶಕ್ತಿಯಾಗಿ, ಕಮಲದ ಯುಕ್ತಿಯಾಗಿ, ಕಮಲದ ಸ್ಫೂರ್ತಿಯಾಗಿ, ಕಮಲವನ್ನ ಮತ್ತಷ್ಟು ಪ್ರಜ್ವಲಿಸುವಂತಹ ರೀತಿಯಲ್ಲಿ ಕೆಲಸ ಮಾಡ್ತಾ ಇರುವಂತ ಮೋದಿಜಿಯವರ ಬಗ್ಗೆ ಒಂದೆರಡು ಮಾತಾಡಲಿಲ್ಲ ಅಂದ್ರೆ ಬಹುಶಃ ಅಪೂರ್ಣ ಅಂತ ಹೇಳಿದೆ. ಉಳಿದ ಮಾತು ಏನು ಅಂತಂದ್ರೆ, ಇದನ್ನ ಅವರು ನೋಡ್ಲಿ ಅನ್ನೋ ಅಪೇಕ್ಷೆ ನಮ್ಗೆ ನಡಿಯ ತಂಡಕ್ಕೆ ಖಂಡಿತವಾಗಿಯೂ ಇದೆ. ಆ ಪ್ರಯತ್ನಗಳು ನಡೆದಿವೆ. ಅದು ತೆರೆಮರೆಯ ಚಟುವಟಿಕೆ ಆಗಿರೋದ್ರಿಂದ ಅದನ್ನ ಘಂಟಾಘೋಷವಾಗಿ ಹೇಳಿಲ್ಲ. ನಮ್ಮ ಈ ಹಿಂದಿನ ಚಿತ್ರ, ನಾನೊಂದು ತ್ರಿವರ್ಣ ಧ್ವಜದ ಕುರಿತಾಗಿ ಮಾಡಿದಂತ ಚಿತ್ರವನ್ನು ಮೋದಿಜಿ ಅವರು ಮಾಡಿದ್ರು ಅನ್ನೋ ಕಾರಣಕ್ಕಾಗಿ ನಮ್ಗೆ ಈಗಲೂ ಆ ಲಾಲಸೆ ಇದೆ. ಮಾನನೀಯರಾದಂತಹ ಪ್ರಧಾನಮಂತ್ರಿಗಳು ಮತ್ತೆ ಅವ್ರು ಮುನ್ನಡೆಸುವ ಆ ಪಕ್ಷವೇನಿದೆ, ಅವ್ರು ಯಾವ ಪಕ್ಷಕ್ಕೆ ಹೊಂದಿಕೆ ಆಗಿದ್ದಾರೋ ಆ ಪಕ್ಷದ ಲಾಂಛನವೂ ಕಮಲವೇ ಆಗಿದ್ರಿಂದ ಇಡೀ ದೇಶದಲ್ಲಿ ಆ ಕಾರ್ಯಕರ್ತರು ಮತ್ತು ಏನಿದ್ದಾರೆ ಅವರೆಲ್ಲರೂ ನಿಜವಾಗಿಯೂ ನಮ್ಮ ಹಿರಿಯರು ಈ ಪಕ್ಷಕ್ಕೆ ಚುನಾವಣಾ ಲಾಂಛನವಾಗಿ ಕಮಲವನ್ನು ಆಯ್ಕೆ ಮಾಡಿಕೊಂಡದ್ದು ಏಕೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಕೋಸ್ಕರ ಆದ್ರೂ ಪದ್ಮಗಂಧಿ ನೋಡ್ಲೇಬೇಕು. ಅಷ್ಟು ವಿಶೇಷತೆ ಪದ್ಮಗಂಧಿಲಿ ಇರೋದ್ರಿಂದ ನಮಗೆ ಈಗಲೂ ದೆಹಲಿಯ ಸಂಸತ್ನಲ್ಲಿ ಎಲ್ಲ ಸಂಸದರು ಅವರ ಸಮ್ಮುಖ ಮತ್ತೆ ಮಾನನೀಯ ಪ್ರಧಾನಮಂತ್ರಿಗಳ ಸಮ್ಮುಖ ಈ ಚಿತ್ರ, ಮಾನನೀಯ ರಾಷ್ಟ್ರಪತಿಗಳು, ಘನತೆಯುತ ರಾಷ್ಟ್ರಪತಿಗಳು ಮತ್ತೆ ನಮ್ಮವರೇ ಆಗಿರುವಂತಹ ಉಪರಾಷ್ಟ್ರಪತಿಗಳು, ಮಾನನೀಯ ಉಪರಾಷ್ಟ್ರಪತಿಗಳು ಇವರೆಲ್ಲರೂ ಸಹ ಆ ಚಿತ್ರವನ್ನ ನೋಡಿ ಇತರರಿಗೂ ಅದನ್ನ ನೋಡಪ್ಪ ಇದನ್ನ ಬೆಂಬಲಿಸಿ ಅಂತ ಹೇಳಿ, ಬೆಂಬಲಿಸಿ ಯಾಕೆ ಹೇಳ್ತೀವಿ ಅಂತ ನಾವು ಚಿತ್ರ ಮಾಡಿದೀವಿ ಅನ್ನೋ ಕಾರಣಕ್ಕಾಗಿ ಅದರಲ್ಲಿರುವ ಅಡಕದ ವಿಚಾರಕ್ಕೆ ಎಷ್ಟು ಜನ ವಿಷಯ ತಜ್ಞರು ಎಷ್ಟೆಲ್ಲ ಸಂಕಲನ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದೆಲ್ಲವೂ ಅವರಿಗಲ್ಲದೆ ಕೇವಲ ಪ್ರದರ್ಶನಾರ್ಥವೂ ಅಷ್ಟೇ ಅಲ್ಲ, ಇದನ್ನು ಅವರು ದಕ್ಕಿಸಿಕೊಳ್ಳಬೇಕು, ಇದು ಅವರು ಆಗಿಸಿಕೊಳ್ಬೇಕು. ವಿದೇಶಿಯವರು ಅದನ್ನೇ ಹೇಳಿದ್ದು, ಇದು ನನ್ನದು ನಿಮ್ದು ಕೇವಲ ಅಲ್ಲ, ಎಲ್ಲರದ್ದು ರಾಷ್ಟ್ರೀಯ ಪುಷ್ಪ ಅಂತಲೇ ಕರೆದಿರೋದ್ರಿಂದ ಯಾಕೆ ರಾಷ್ಟ್ರೀಯ ಪುಷ್ಪ ಆಯ್ತದು? ಇನ್ನೊಂದು ರಾಷ್ಟ್ರದನ್ನು ಹೊರತುಪಡಿಸಿ ಮಿಕ್ಕೆಲ್ಲ ಕಡೆಯೂ, ಇದು ಕೇವಲ ಭಾರತಕ್ಕಷ್ಟೇ ಸೀಮಿತವಿಲ್ಲ, ಹೊರ ದೇಶಗಳಲ್ಲೂ ವಿದೇಶಗಳಲ್ಲೂ ಸಹ ಕಮಲ ಬೇರೆ ಬೇರೆ, ಅಲ್ಲಿ ನೈಲ್ ನದಿಯಲ್ಲಿ ನೋಡ್ಕೊಂಡ್ರೆ ನೀಲಿ ಕಮಲ ಅಂತೆಲ್ಲ ಇದೆ.
ಆ ತರ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ರೂಪದಲ್ಲಿ ಈ ಕಮಲದ ಈ ವ್ಯಾಪಕತೆ ಇದೆಯಲ್ಲ, ಅದು ಯಾಕೆ ಅಷ್ಟೊಂದು ಪೂಜನೀಯ, ಅದು ಯಾಕೆ ಅಷ್ಟೊಂದು ಹಚ್ಕೊಂಡಿದ್ದಾರೆ ಈ ಪುಷ್ಪವನ್ನ ಅಂತ ಯೋಚನೆ ಮಾಡ್ಬೇಕು ಅಂದ್ರೆ ಅದೆಲ್ಲದರ ವಿವರಕ್ಕೆ, ಅದೆಲ್ಲದರ ಅಡಕವ ಹೇಗೆಲ್ಲ ಇದು ಸಾಧ್ಯವಾಗುತ್ತೆ, ಏನೆಲ್ಲ ಆಗಿದೆ, ಇದ್ರ ಹಿಂದೆ ಏನು ಹಿನ್ನೆಲೆ ಇದಿರಬಹುದು, ಇದನ್ನ ಮುನ್ನೆಲೆಗೆ ಯಾಕೆ ತಂದಿದ್ದಾರೆ ಜನ ಅಂತ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ಪದ್ಮಗಂಧಿ ನಿಜಾರ್ಥದಲ್ಲಿ ಅವರಿಗೆ ಸಹಕಾರಿ. ಹಾಗೊಮ್ಮೆ ಪದ್ಮಗಂಧಿಯನ್ನ ಬೇರೆ ಕಾರಣಕ್ಕಾಗಿ ನಾನು ನೋಡೋಲ್ಲ ಅಥವಾ ಹಿಂಗೇನೋ ಅಂತ ಹೇಳಿದವರು ಅಬೌದ್ಧಿಕ ಕೆಲಸಗಳಿಗೆ ಕೈ ಹಾಕ್ಬಿಡ್ತಾರೆ ಅಂತ ಅನ್ಸುತ್ತೆ ನಮಗೆ. ನಿಜವಾದ ಅರ್ಥದಲ್ಲಿ ರಂಜನೆಯನ್ನು ಬೌದ್ಧಿಕ ಔನ್ನತ್ಯವನ್ನೂ ಸಾಧಿಸಬೇಕು ಅಂತ ಇಟ್ಕೊಂಡಂತಹ ಎಲ್ಲ ಮಹಾಮಹಿಮರು, ಅದು ಅದು ಸಣ್ಣ ಹುಡುಗರಿಂದ ಹಿಡಿದು ಎಳೆಯರಿಂದ ಹಿಡಿದು ಗೆಳೆಯರವರೆಗೆ ಎಲ್ಲರೂ ಸಹ ದೊಡ್ಡವರವರೆಗೆ ಎಲ್ಲರೂ ಪದ್ಮಗಂಧಿಯನ್ನು ನೋಡಿ ನಾವು ನಮ್ಮ ದೇಶದಲ್ಲಿ ಏನೆಲ್ಲ ಇಟ್ಕೊಂಡಿದ್ದೆವು, ನಮ್ಮ ದೊಡ್ಡವರು ಯಾಕೆ ನಮ್ಗೆ ಇದನ್ನ ಪದ್ಮಗಂಧೆ ಅದು ಪುಷ್ಪವನ್ನ ಯಾಕೆ ಹಾಗೆ ಆಯ್ಕೆ ಮಾಡ್ಕೊಂಡಿದ್ದಾರೆ ಅವರವರ ಕೆಲಸಗಳಿಗೆ ಅಂತ ಯೋಚನೆ ಮಾಡ್ತಾ ಹೋಗ್ಬೋದು. ಪದ್ಮಗಂಧಿ ಹಾಗೆ ನೀವು ಹೇಳಿದ ಹಾಗೆ ಅದು ಕೇವಲ ಯಾವುದೋ ಆಡಳಿತ ಯಂತ್ರಕ್ಕೆ ಕೇವಲ ಪ್ರಧಾನಮಂತ್ರಿಗಳು ತೋರಿಸಿ ಸುಮ್ಮನಾಗ್ಬಿಡ್ತೇವೆ ಅಂತಲ್ಲ. ಅದು ಪ್ರಧಾನಮಂತ್ರಿಗಳು ನೋಡಿದಾಗ ಅವ್ರು ಯಾವ್ದನ್ನು ನಿಜವಾಗಿಯೂ ತಮ್ಮ ಚುನಾವಣಾ ಪ್ರಚಾರ ಸಮಯದಲ್ಲೆಲ್ಲ ಎಲ್ಲಾ ಕಡೆಯೂ ತುಂಬಾ ರಾಜಾರೋಷವಾಗಿ ಅದನ್ನ ಲಾಂಛನವಾಗಿ ಇಟ್ಕೊಳ್ತಾರೆ. ಅದು ನಿಜವಾಗಿ ಹಿನ್ನೆಲೆ ಏನದು ಅಂತ ಅರ್ಥ ಮಾಡ್ಕೊಳ್ಳೋಕೋಸ್ಕರ ನೋಡ್ಲಿ ಅಂತ ನಾವು ಯೋಚನೆ ಮಾಡ್ತೀವಿ. ಆ ಪ್ರದರ್ಶನಕ್ಕೆ ತಯಾರಿ ನಡೆದಿದೆಯಾ? ಯಾರಾದ್ರೂ ಅಂತ ಪುಣ್ಯಾತ್ಮರಿತ್ತು ಅಂತಂದ್ರೆ ನಾಳೆಯೇ ಹೋಗಿ ತೋರಿಸಿ ಬಿಟ್ಬಿಟ್ಟೆವು. ನಡೀತಾ ಇದೆ ಅಂದ್ರೆ ಪಾಪ ದೊಡ್ಡ ಜವಾಬ್ದಾರಿ ಇಡೀ ದೇಶದಲ್ಲಿ. ನಾವು ಪ್ರಧಾನಮಂತ್ರಿಗಳ ವಿಚಾರ ಹೇಳ್ತಾ ಇದ್ರಿ, ನಿನ್ನೆ ತಾನೇ ಅವರು ಸಂಸತ್ನಲ್ಲಿ ಈ ವಂದೇ ಮಾತರಂ ಗೀತೆಯ 150ನೇ ವರ್ಷಾಚರಣೆ ನಡೀತಾ ಇದೆ. ತುಂಬಾ ವಿಸ್ತಾರವಾಗಿ ಹಾಡನ್ನು ಕುರಿತು ಹೇಳ್ತಾ ಇದ್ರು ಅವರು. ಈಗಾಗಲೇ ಆರಂಭ ಆಗ್ಬಿಟ್ಟಿದೆ, ಅದರ ಸೆಲೆಬ್ರೇಷನ್ಸ್ ಸಂಭ್ರಮಿಸೋದನ್ನ ಆರಂಭಿಸಿದ್ದಾರೆ. ನಿನ್ನೆ ತುಂಬಾ ವಿಸ್ತಾರವಾಗಿ ಅದರಲ್ಲಿ ಇದನ್ನ ವಿಶೇಷವಾಗಿ ಈ ಒಂದು ಸಾಲನ್ನ ಕಮಲಾಂ ಕಮಲದಲ ವಿಹಾರಿಣೀಂ ಅಂತ ಬಂಕಿಮಚಂದ್ರರು ಈ ಗೀತ ರಚನಾಕಾರರು ಇಡೀ ಈ ನಮ್ಮ ಭೂಗೋಳ ಯಾವುದಿದೆ, ಭೂಗೋಳ ಒಂದು, ಅದರಲ್ಲಿ ಅಡಕವಾಗಿರುವಂತ ಈ ಭಾರತ ವರ್ಷ, ಅಜನಾಭ ವರ್ಷ ಅಂತಾನು ಕೂಡ ಹೇಳ್ತಾರೆ. ಈ ಭಾರತ ವರ್ಷವನ್ನ ಕಮಲ ಅಂತ ಕರೆದಿದ್ದಾರೆ. ಇವತ್ತು ನಾವು ಚಿತ್ರಗಳಲ್ಲಿ ಕಾಣ್ತಿರಲ್ಲ ಭಾರತ ಮಾತೆ, ಸಿಂಹವಾಹಿನಿಯಾದಂತಹ ಭಾರತ ಮಾತೆಯನ್ನ ಅವರು ಕಮಲ ಅಂತ ಕರೆದಿದ್ದಾರೆ. ಮೊದಲು ಅದೆಲ್ಲೇ ಬಂದಿರೋದು. ಹಿಂದೆ ಪೃಥ್ವಿಯನ್ನ ಕಮಲ ಅಂತ ಕರೆದಿರೋದು ಪುರಾಣಗಳೆಲ್ಲ ಇದೆ. ಆದ್ರೆ ಈ ಭಾರತ ವರ್ಷ ಅಂತ ಏನಿದೆ, ನಮ್ಮ ಭೌಗೋಳಿಕ ವಿಸ್ತಾರ, ಇದನ್ನ ಭಾರತ ಕಮಲ ಅಂತ ಕರೆದಿರೋದು. ಕಮಲದಲ ವಿಹಾರಿಣಿ ಅಂತ ಹೇಳಿದ್ರೆ ಲಕ್ಷ್ಮಿ ಅಂತ ಕರೆದಿರೋದು. ಒಟ್ನಲ್ಲಿ ಈ ಭಾರತ ಮಾತೆಯೇ ನಮಗೆ ಸಕಲವನ್ನೂ ನೀಡುವಂತಹ ತಾಯಿ, ಅವೇ ವಿದ್ಯಾದಾಯಿನಿ ಸರಸ್ವತಿ, ಆಕೆಯೇ ನಮಗೆ ಎಲ್ಲ ಶುಭವನ್ನು ಕೊಡುವಂತಹ ಲಕ್ಷ್ಮೀದೇವಿ, ನಮಗೆ ಬಾಹುಬಲವನ್ನ ನೀಡುವಂತಹ ದುರ್ಗಾಮಾತೆ, ಹೀಗೆಂತೆಲ್ಲ ವರ್ಣಿಸಿದಾರಲ್ಲ. ಇದು ತುಂಬಾ ಈ ದೇಶದ ಅಂತಃಸತ್ವ ಏನ ತಾತ್ವಿಕವಾಗಿ ಧಾರ್ಮಿಕವಾಗಿ ಆಚರಣೆಗಳಲ್ಲಿ ಬಂದಿರುವಂತಹದ್ದು, ಸಾಹಿತ್ಯ ಶಕ್ತಿ, ಸಂಗೀತ ಶಕ್ತಿ, ನೃತ್ಯದಲ್ಲಿರೋದು, ತಂತ್ರ ಮಂತ್ರ ಸಕಲದಲ್ಲೂ ಇರುವಂತಹ ಸಾರವನ್ನ ಅದಕ್ಕೆ ಸೇರಿಸಿ ಆ ಒಂದು ಹಾಡನ್ನು ರಚಿಸಿದಾರು ಅಂತ. ಆದ್ರಿಂದಲೇ ಅದು ಮಂತ್ರ ಸದೃಶವಾಗಿರುವಂಥದ್ದು, ಮಹಾಮಂತ್ರವಾಗಿರೋದು. ಅದರಲ್ಲಿ 2 ಸಾಲಗಳು ಕೇಳಿದ್ರೆ ಸಾಕು ಮೈ ಪುಳಕ ಆಗತ್ತೆ. ಆದ್ರಿಂದ ಇಷ್ಟು ಸಾರವತ್ತಾಗಿದೆ. ನಿನ್ನೆ ಅದ್ರ ಬಗ್ಗೆ ಅವ್ರು ಮಾತಾಡ್ತಾ ಇದ್ರು. ಖಂಡಿತ ಅವ್ರು ನೋಡ್ಬೇಕು ಅಂತ ನಮಗೂ ಆಸೆ ಇದೆ. ನೋಡೋಣ ಯಾವಾಗ ಆಗತ್ತೆ ಅಂತ. ಬಂಕಿಂ ಚಂದ್ರ ನೋಡಿ ಎಷ್ಟು ಚೆನ್ನಾಗಿ ಅದನ್ನ ಹೇಳಿದ್ದಾರೆ. ಒಟ್ಟು ಭಾರತ ಮಾತೆಯನ್ನೇ ಕಮಲ ಅಂತ ಕರೆದಿದ್ದಾರೆ. ನಮ್ಮ ಚಿತ್ರದಲ್ಲೂ ಹಾಗೆ ಪದ್ಧಾತೀತವಾಗಿ ಮತಾತೀತವಾಗಿ ಪದ್ಮಪುಷ್ಪ ಪ್ರಶ್ನಾತೀತ. ಯಾಕೆ ಅಂತ ಹೇಳಿದ್ರೆ ಯಾರು ಹೇಗೆ ಅತೀತ ಯಾಕದು ಅಂತ ಹೇಳಿದ್ರೆ ಅಧೀನ ಯಾವುದಕ್ಕೂ ಅಲ್ಲ, ಎಲ್ಲರೂ ಅದನ್ನ ಬಳಕೆ ಮಾಡಿದ್ದಾರೆ. ಹೇಗೆ ಸಾಧ್ಯವೋ ಎಲ್ಲೆಲ್ಲ ಕಡೆಯೂ ಯಾರು ಒತ್ತಾಯಪೂರ್ವಕವಾಗಿ ಇದನ್ನ ಬಲವಂತಿಸಿ ಮಾಡಿದಂತ ಕೆಲಸವೇ ಅಲ್ಲದು. ನಾವೊಂದು ರಾಷ್ಟ್ರಗಾನ ಮಾಡ್ಕೊಳ್ತೀವಿ ಅಂದ್ರೆ ಅದಕ್ಕೆ ಕಮಲ ಬೇಕು, ನಾವು ಒಂದೇ ಮಾತ್ರ ಹೇಳ್ಕೊಳ್ತೀವಿ ಅಂದ್ರೆ ಅದಕ್ಕೆ ಕಮಲ ಆಶ್ರಯ ಆಗುತ್ತೆ. ಈ ತರ ಎಲ್ಲದಕ್ಕೂ ನಮ್ಮಲ್ಲಿ ಜೈನ ಬಾಂಧವರಾಗ್ಲಿ ಬೌದ್ಧ ಬಾಂಧವರಾಗ್ಲಿ ಅವರಲ್ಲಿ ಕಮಲ ಹೇಗೆ, ಹೊರದೇಶಗಳಲ್ಲಿ ಬೇರೆ ಬೇರೆ ಅನ್ಯಮತೀಯರೆಲ್ಲ ಕಮಲವನ್ನ ಹೇಗೆ ಆಶ್ರಯಿಸಿದ್ದಾರೆ, ಇದೆಲ್ಲ ಸಂಗತಿಗಳನ್ನ ಪದ್ಮಗಂಧದಲ್ಲಿ ಹೇಳಿದ್ವಾದ್ರಿಂದ ಈ ಸಂಬಂಧ ಸಂಬಂಧದ ಈ ಪದ್ಮಗಂಧಿಯನ್ನ ಅವರು ನೋಡದೆ ಹೋದ್ರೆ ಪ್ರಾಯ ಅವರು ಬಹಳ ಸಂಗತಿಗಳನ್ನ ಕಳ್ಕೊಳ್ತಾರೆ. ನಾವು ಸ್ವಲ್ಪ ಪೂರ್ವಗ್ರಹ ಪೀಡಿತರಾಗಿ ಅದ್ಯಾಕೆ ಯಾವುದೋ ಒಂದು ಪಕ್ಷದ ಚಿಹ್ನೆ ಅಲ್ವಾ, ಆ ಚಿಹ್ನೆಗೆ ಸಂಬಂಧಪಟ್ಟಂತ ಇದನ್ನ ಹಾಗೆ ನೋಡದೆ ಉಳಿಯೋದಕ್ಕೆ ಕಾರಣವೇ ಇರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಎಲ್ಲದಕ್ಕಿಂತ ಅತೀತವಾದ್ದು. ನಾವು ಇದನ್ನ ಕೇವಲ ಒಂದಕ್ಕೆ ಸೀಮಿತಗೊಳಿಸಿ ಇದು ಹೀಗಾದಕ್ಕೋಸ್ಕರ ಯಾರನ್ನಾರು ಮಹಿಮಾಮಂಡನಕ್ಕೋ ಅಥವಾ ಗುಣಗಾನಕ್ಕೋ ಅಥವಾ ಹಾಗೆಲ್ಲ ಇದ್ದಿದ್ರೆ ಪ್ರಾಯ ನಮ್ಮ ಈ ನೆಲದಲ್ಲಿ ಇರ್ಬೋದಂತ ಈ ಪ್ರಮಾಣ ಪತ್ರ ಮಂಡಳಿ ಇದೆಯಲ್ಲ, ಚಲನಚಿತ್ರ ಪ್ರಮಾಣ ಪತ್ರ ಮಂಡಳಿ, ಅವೇ ಮೊದಲು ನಮ್ಮನ್ನ ಪ್ರಶ್ನೆ ಮಾಡಿ ಇದೆಲ್ಲ ಯಾಕೆ ಅಂತ ಕೇಳ್ಬಿಡ್ತಾ ಇತ್ತು. ಹಾಗೇನೂ ಇರದೆ ಒಂದೇ ಒಂದು ಕತ್ತರಿ ಪ್ರಯೋಗದ ಒಂದು ಸಣ್ಣ ತುಣುಕು ಇರದೆ ಇಡಿಯಾಗಿ ಚಿತ್ರವನ್ನು ನೋಡಿ ಅದ್ಭುತವಾದ ಚಿತ್ರ ಇದು ಎಲ್ಲರೂ ನೋಡ್ತಕ್ಕದ್ದು ಅಂತ ಹೇಳಿ ಪ್ರಮಾಣ ಪತ್ರವನ್ನು ಕೊಟ್ಬಿಟ್ಟೋದ್ರಿಂದ, ಸಂಸ್ಕೃತ ಕನ್ನಡಗಳಿಗೆಲ್ಲ ಕೊಟ್ಬಿಟ್ಟೋದ್ರಿಂದ ನಮಗೆ ಇದು ಬಹಳ ಅದ್ಭುತ ಅಂತ ಅನ್ನಿಸಿದೆ. ಇತರರು ಅದನ್ನ ಹಾಗೆ ಸ್ವೀಕಾರ ಮಾಡ್ತಾರೆ, ಸ್ವೀಕಾರ ಮಾಡ್ಲಿ ಅನ್ನೋ ಒತ್ತಾಸೆಯೂ ಇದೆ. ಖಂಡಿತ ಖಂಡಿತ ಸರ್. ಇದುವರೆಗೂ ಇಬ್ಬರ ಜೊತೆ ಮಾತಾಡಿದ್ಮೇಲೆ ನನಗನ್ನಿಸ್ತಾ ಇದೆ ಕಮಲದ ದಳಗಳು ಬಹಳ ಆಕರ್ಷಣೀಯ ಅಂತೆ. ಒಂದೊಂದು ದಳಗಳನ್ನು ತೆಗೆದಾಗ ಕಥೆಯ ಎಳೆ ಬಿಚ್ಕೊಳ್ತಾ ಹೋಗ್ಬೋದು ಚಿತ್ರದ ಮೂಲಕ. ಎಲ್ಲ ವಿಶೇಷತೆಗಳು ಎಲ್ಲ ಪ್ರಾಮುಖ್ಯತೆಗಳು ಕೂಡ ಇಡೀ ಚಿತ್ರದುದ್ದಕ್ಕೂ ನಮಗೆ ಕಾಣಸಿಗುತ್ತೆ ಅಂತ ಅನ್ಸುತ್ತೆ. ಈ ಚಿತ್ರ ಯಶಸ್ವಿಯಾಗಲಿ, ಮತ್ತಷ್ಟು ಹೆಚ್ಚೆಷ್ಟು ಜನ ವೀಕ್ಷಿಸಲಿ ಅಂತ ನಾನು ಕೂಡ ಆಶಿಸ್ತೀನಿ. ಇಬ್ರಿಗೂ ಕೂಡ ಟಿವಿ ವಿಕ್ರಮಕ್ಕೆ ಬಂದು ಈ ಚಿತ್ರದ ಬಗ್ಗೆ ಒಂದಷ್ಟು ನಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ
ತುಂಬ ಹೃದಯದ ಧನ್ಯವಾದ. ಪದ್ಮಗಂಧಿಗೂ ಅದರ ಸಂಬಂಧ ಒಂದು ವಿಕ್ರಮವನ್ನು ನಾವು ಸಾಧಿಸಿದ್ದೀವಿ. ಪದ್ಮಗಂಧಿ ಕುರಿತಾಗಿ ವಿಕ್ರಮದಲ್ಲಿ ನೀವು ಅದನ್ನ ಸಾಧಿಸಿ ಇತರರಿಗೆ ಕೊಡ ಮಾಡ್ತಿದ್ದೀರಿ. ಹಾಗಾಗಿ ಟಿವಿ ವಿಕ್ರಮ ನಮ್ಮ ಮಾತೃ ಸಂಸ್ಥೆಯಾಗಿ ನಾವು ಯಾವಾಗಲೂ ಇಲ್ಲ ಅದನ್ನ ಆಶ್ರಯ ಪಡುವಂಥದ್ದು. ನಾವು ಇಂಥ ಕೆಲಸಗಳು ಮಾಡಿದಾಗೆಲ್ಲೂ ಟಿವಿ ವಿಕ್ರಮ ಮತ್ತು ಇದರ ರೇಡಿಯೋ ಸಿಬ್ಬಂದಿ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ತಿದ್ದಾರೆ. ಹಾಗೆ ಪದ್ಮಗಂಧಿ ತಂಡದ ಪರವಾಗಿಯೂ ನಾನು ಈ ವಾಹಿನಿಗೂ ನಿಮ್ಮೆಲ್ಲರಿಗೂ ವಿಶೇಷವಾದ ಆಭಾರ ಮತ್ತು ಮನ್ನಣೆಯನ್ನು ವ್ಯಕ್ತಪಡಿಸ್ತೇನೆ. ಡಿಸೆಂಬರ್ 12 ಚಿತ್ರ ಎಲ್ಲರೂ ಮರಿಬೇಡಿ ಅಂತ ಖಂಡಿತವಾಗ್ಲೂ ಹೇಳೋಣ. ಇಬ್ರಿಗೂ ಕೂಡ ಧನ್ಯವಾದಗಳು. ನಮಸ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಪದ್ಮಗಂಧಿ ಚಿತ್ರ ಕನ್ನಡ, ಹಿಂದಿ ಮತ್ತು ಸಂಸ್ಕೃತ ಭಾಷೆಯಲ್ಲಿ ಇದೇ ಡಿಸೆಂಬರ್ 12ರಂದು ತೆರೆ ಕಾಣ್ತಾ ಇದೆ. ಎಲ್ಲರೂ ಕೂಡ ಹೆಚ್ಚೆಚ್ಚಾಗಿ ಚಿತ್ರಮಂದಿರಕ್ಕೆ ಹೋಗಿ ಈ ಚಿತ್ರವನ್ನು ವೀಕ್ಷಿಸಿ ಕನ್ನಡ ಚಿತ್ರರಂಗದಲ್ಲಿ ಇಂತಹ ಸದಭಿರುಚಿಯ ಚಿತ್ರಗಳು ಯಶಸ್ವಿಯಾಗಬೇಕು ಎನ್ನುವಂತಹ ಸದಾಶಯದೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.